ಕುರಿ, 20 ನಾಟಿ ಕುರಿ, 10 ನಾರಿ ಸುವರ್ಣ ಹಾಕಿದ್ದಂಥ ಕುರಿ ಇವತ್ತು 250ರಿಂದ 300 ಕುರಿಗೆ ಬಂದು ನಿಂತಿದೆ. ಪ್ಯೂರ್ ಡಾರ್ಫರಲ್ಲಿ ಬಾಡಿ ವೆಯ್ಟ್ ಜಾಸ್ತಿ ಮಾಡಬಾರ್ದು. ಬಾಡಿ ವೆಯ್ಟ್ ಎಬೋ 100 ಹೋಯಿತು ಅಂದರೆ ಹಾರ್ಟ್ ಅಟ್ಯಾಕ್ ಆಗುತ್ತೆ. ಬೇರೆ ನಿಮೋನಿಯಾ ಬಂದು ಸತ್ತಿರೋವಿದ್ದಾವೆ. ಏನೇ ಮಾಡಿದ್ರು ಕೂಡ PPR ಇಂದ ನಾವು ಹೊರಗೆ ಬರೋಕ್ಕಾಗಲಿಲ್ಲ. ಆ 120-140 ಮೇಕೆ ಇದ್ದಂಥ ಮೇಕೆಯಲ್ಲಿ 80 ಮೇಕೆ ಸತ್ತು. ವರ್ಷದಲ್ಲಿ ತೀರಾ ವರ್ಸ್ಟ್ ಅಂದರೂ 6ರಿಂದ 7 ಲಕ್ಷ ಲಾಭದಲ್ಲೇ ದುಡಿತೀನಿ ಸರ್. ಈ ಶೆಡ್ಡಲ್ಲಿ ನಿಮ್ಗೆ 55ಕ್ಕೆ 23 ಇದೆ. ಇದರಲ್ಲಿ ಈಗ ನಾನು 150ರಿಂದ 180 ಬಿಟ್ಟಿದ್ದೀನಿ ಈ ಶೆಡ್ಡಲ್ಲಿ. ಆ ಶೆಡ್ಡು 58ಕ್ಕೆ 20 ಇದೆ, ಅದರಲ್ಲೊಂದು 100 ಇದೆ. ಹಂಗಾಗಿ ಇದು ಫಸ್ಟ್ ಮಾಡಿದ್ರಿಂದ ನಾವೆಲ್ಲ ಕ್ವಾಲಿಟಿ ಮೆಟೀರಿಯಲೇ ತೊಗೊಂಬಂದು ಮಾಡಿದ್ದು ಸರ್. ಇದರಲ್ಲಿ ಅನುಭವ ಆಯಿತು, ಯಾಕೆ ಫಸ್ಟ್ ಕ್ವಾಲಿಟಿನೇ ತಂದು ಹಾಕಬೇಕು, ಸೆಕೆಂಡ್ ಕ್ವಾಲಿಟಿನೂ ತಂದು ಹಾಕ್ಬೋದಲ್ಲ ಅಂತೇಳಿ ಎಲ್ಲ ಸೆಕೆಂಡ್ ಕ್ವಾಲಿಟಿ ಐಟಮ್ ತೊಗೊಂಬಂದು ಇದರ ಶೆಡ್ ಕಟ್ಟಿದ್ದೀನಿ ಸರ್. ನಮ್ಮ ಹೆಸರು ಲಕ್ಷ್ಮೀನಾರಾಯಣ ಅಂತ, ಮಾವಿನಕುಂಟೆ, ನೆಲಮಂಗಲ ತಾಲೂಕು, ಬೆಂಗಳೂರು ರೂರಲ್. ನಾವು ಮೊದಲಿಂದನೂ ನಮ್ಮ ತಾತ ಮುತ್ತಾತಿರಂದ ಕಾಲದಿಂದಲೂ ಮೇಕೆ ಕುರಿ ಮೇಯಿಸ್ಕೊತ ಬಂದಿರೋವಂಥ ಕುಟುಂಬ. ಹಾಗೆ ನಮಗಿಲ್ಲಿ ನಾವು ಬುದ್ಧಿ ಕಂಡಾಗ ಅದಕ್ಕೂ ಮುಂಚೆ ನಾವು ITI ಮಾಡಿಕೊಂಡು ಡಿಪ್ಲೊಮಾ ಮಾಡ್ಕೊಂಡು KEB ಕೆಲ್ಸಕ್ಕೆ ಹೋಗ್ತಿದ್ದೆ. ಏನಾದರೂ ಒಂದು ಹೊಸ ರೀತಿ ಯೋಚನೆ ಮಾಡಬೇಕು, ಏನಾದರೂ ಒಂದು ಮಾಡಬೇಕು ಅಂತ ಹೇಳಿ 2016-17ರಲ್ಲಿ ನಮಗೆ ಬುದ್ಧಿ ಬಂದಂಥ ಕಾಲದಲ್ಲಿ ನಮ್ಮ ತಂದೆಯವರು ಯಾವಾಗಲೂ ತರಕಾರಿ ಅಂತ ಹೇಳಿ ಬೆಳ್ಕೊಳ್ತಾ ಜೀವನ ಸಾಗಿಸ್ಕೊಂಡು ಬರ್ತಾಯಿದ್ರು. ಫಾರೆಸ್ಟ್ ಡಿಪಾರ್ಟ್ಮೆಂಟಲ್ಲಿದ್ದರು. ಆದರೂ ಕೂಡ ಅದ್ರ ಜೊತೆಯಲ್ಲಿ ತರಕಾರಿ ಮತ್ತೊಂದು ಮಗದೊಂದು ಮಾಡ್ಕೊಂಬರ್ತಿದ್ರು. ಅವರು ಫುಲ್ ಟೈಮರಾಗಿ ಇಲ್ಲಿ ಇರಲಿಕ್ಕಾಗದೇ ಇದ್ದಂಥ ಕಾರಣದಲ್ಲಿ ಆದರೂ ಕೂಡ ಸ್ವಲ್ಪ ಕಷ್ಟ ಆದರೂ ಕೂಡ ಕೆಲಸ ಮಾಡ್ಕೊಂಬರ್ತಿದ್ರು. ಆದರೂ ನಾವು ನನ್ನ ಯೋಚನೆಯಲ್ಲಿ ನಾವು ಏನಾದರೂ ಒಂದು ಹೊಸ ರೀತಿ ಮಾಡಲೇಬೇಕು, ಇಲ್ಲಿ ಆಳುಗಳನ್ನ ಮೇಂಟೈನ್ ಮಾಡಿಕೊಂಡು ತುಂಬ ಕಷ್ಟ ಆಗ್ತದೆ ಅಂತ ಹೇಳಿ, ನಮಗೆ ನೀರಿದ್ದು ಎಲ್ಲ ರೀತಿ ಸೌಕರ್ಯ ಇದ್ದು ಕೂಡ ನಾವೇನಾದರೂ ಮಾಡ್ತಿಲ್ವಲ್ಲ ಅಂತ ಹೇಳಿ ಹೊಸದಾಗಿ 2017ರಲ್ಲಿ ಒಂದು ಪ್ಲ್ಯಾನ್ ಮಾಡಿ ಒಂದು ಶೆಡ್ ಮಾಡ್ದೋ. ಮೊದಲನೇದಾಗಿ 52ಕ್ಕೆ ಒಂದು 23, 55ಕ್ಕೆ 23 ಒಂದು ಶೆಡ್ ಕಟ್ದೋ. ಶೆಡ್ ಕಟ್ಟಿದಾದಮೇಲೆ ಅದರಲ್ಲಿ ಪರವಾಗಿಲ್ಲ, ಕುರಿನ ನಾವೇ ಇಲ್ಲಿ ಲೋಕಲಲ್ಲಿ ಅಕ್ಕಿರಾಂಪುರ ಸಂತೆಯಲ್ಲಿ ತಂದು ನಾಟಿ ಕುರಿನೇ ಮಾಡ್ತಾಯಿದ್ದು. ನಾಟಿ ಕುರಿ ಮಾಡಿದ್ದಾದಮೇಲೆ ಪಕ್ಕಕ್ಕೆ ಯಾಕೋ ಅದು ಸಾಲಲ್ಲ, ಮತ್ತು ನಾವು ಇದನ್ನೇ ದೊಡ್ಡ ಮಟ್ಟದಾಗ ಮಾಡಬೇಕು. ಮೊದಲನೇ ಮಟ್ಟದಲ್ಲಿ ಮಾಡಿದ್ದೀವಿ, ಸ್ವಲ್ಪ ನಮಗೂ ಪರವಾಗಿಲ್ಲ ಅಂತ ಅನ್ನಿಸ್ತು. ಆ ಬ್ಯಾಚ್ ಮಾರೋದು 2ನೇ ಸರಿಗೆ ಈ ಶೆಡ್ ಕಟ್ಟಬೇಕು ಅಂತ ಅನ್ನಿಸ್ತು. ಅದರ ಬಂದಿಂದ ಲಾಭ ಮತ್ತು ಅದು ಸೇರಿ ಇದು ಶೆಡ್ಡು ಕಟ್ಟಿದ್ದಾದಮೇಲೆ ನಾವು ಕುರಿ 2ನೇ ಬ್ಯಾಚ್ ಕುರಿ ತಂದಾದಮೇಲೆ ಆ ಕುರಿಲೂ ಸ್ವಲ್ಪ ನಮಗೆ ಗೊತ್ತಿಲ್ಲ. ಮೊದಲನೇದಾಗಿ ನಮಗೆ ನಮ್ಮ ತಂದೆಯವ್ರಿಗಾಗಲಿ ಯಾರಿಗಾಗಲಿ ನಾವೇನು ವ್ಯಾಕ್ಸಿನ್ ಮಾಡಬೇಕು ಏನು ಅನ್ನೋದು ಅಷ್ಟು ಅರಿವಿರಲಿಲ್ಲ. ಮೊದಲನೇ ಬ್ಯಾಚಲ್ಲಿ ಏನೂ ಸಮಸ್ಯೆ ಆಗಲಿಲ್ಲ ಅಂತ ಹೇಳಿ ಕಟ್ಟಿದಂಥ ಸಮಯಕ್ಕೇನು ತೊಂದರೆ ಆಗಿರಲಿಲ್ಲ. 2ನೇ ಸರಿ ತಂದಂಥ ಬ್ಯಾಚಲ್ಲಿ ಒಂದು 20 ಕುರಿ ಸತ್ತವು. 50 ಕುರಿಲಿ ಒಂದು 20 ಕುರಿ ಒಂದೇ ಸರಿ ET ಮತ್ತು ಬ್ಲೂ ಟಂಗ್ ಅಂತ ಹೇಳಿ, ETಲಿ ಒಂದು 3-4 ಸತ್ತವು, ಬ್ಲೂ ಟಂಗಲ್ಲಿ ಒಂದು 10 ಸತ್ತವು. ಅವಾಗೆಲ್ಲೋ ಒಂದು ಕಡೆ ಮನಸ್ಸಿಗೆ ಬೇಜಾರಾಯಿತು. ಸೊ ಯಾಕಪ್ಪ ಮಾಡಬೇಕಿತ್ತು, ಬಂಡವಾಳಕ್ಕೆ ಹಾಕಿದ ಬಂಡವಾಳಕ್ಕಿಂತ ಮತ್ತೆ ಲಾಸ್ ಆಯ್ತಲ್ಲ. ನಾವು ಸುಮ್ಮನೆ ಏನು ಮಾಡ್ತಿದ್ವೋ ಅದೇ ಮಾಡ್ಕೊಂಡಿದ್ದಿದ್ರೆ ಸಮಸ್ಯೆ ಆಗ್ತಿರ್ಲಿಲ್ಲ. ಅದು ಬಿಟ್ಟು ಮತ್ತೆ ಇನ್ನೊಂದು ಕಟ್ಟಿದ್ವಲ್ಲ, ಯಾಕೆ ಬೇಕಾಗಿತ್ತು ಅಂತ. ಆದರೂ ಎಲ್ಲೋ ಒಂದು ಕಡೆ ಕುಗ್ಗದೆ ನೋಡೋಣ, ಪ್ರಯತ್ನ ಮಾಡೋಣ, ಮಾಡಿಬಿಟ್ಟಿದ್ದೀವಿ, ಬಿಡೋದು ಬೇಡ ಅಂತ ಹೇಳಿ ಮತ್ತೆ ರಾಜಸ್ಥಾನಿಂದ ಮೇಕೆ ತರಲಿಕ್ಕೆ ಸ್ಟಾರ್ಟ್ ಮಾಡಿ ಒಂದು 2-3 ಬ್ಯಾಚಲ್ಲಿ ಒಳ್ಳೆ ಲಾಭ ಬಂತು. ನಾವೇ ಅಲ್ಲಿಂದ ಲಾರಿ ಲೋಡ್ ಮಾಡ್ತಿದ್ದೋ, 120-150 ತರ್ತಿದ್ದೋ, ಇಲ್ಲೇ ಲೋಕಲಿಗೆ ಸೇಲ್ ಮಾಡ್ತಿದ್ದೋ, ತುಂಬ ಚೆನ್ನಾಗಿತ್ತು. ಅದೇ ಸಮಯದಲ್ಲಿ ಲಾಕ್ಡೌನು ಸ್ಟಾರ್ಟ್ ಆಯಿತು. ಲಾಕ್ಡೌನ್ ಆದಮೇಲೆ ಸ್ವಲ್ಪ ಇದ್ದಿದ್ದು ಕುರಿ ಮೇಕೆ ಕ್ರೇಜು ಇನ್ನೂ ಜಾಸ್ತಿ ಆಯಿತು. ನಮ್ಗೆ ಆಲ್ರೆಡಿ ಅದೇನು ಹಳೇದಾಗಿತ್ತು, ನಮ್ಗೆ ಹೊಸ ಕ್ರೇಜ್ ಅನ್ನೋದಕ್ಕಿಂತ ನಮ್ಗೆ ಆಲ್ರೆಡಿ ಅಷ್ಟೊತ್ತಿಗೆ 2 ವರ್ಷ ಆಗಿತ್ತು ಸ್ಟಾರ್ಟ್ ಮಾಡಿ. ಒಂದು 4-5 ಲಕ್ಷ ಲಾಭನೂ ಮಾಡಿದ್ದೋ. ಎಲ್ಲೋ ಒಂದು ಕಡೆ ವರ್ಷಕ್ಕೆ ಒಂದು 4-5 ಲಕ್ಷ ಇದರಲ್ಲೇ ದುಡಿತೀವಲ್ಲ, ತಿಂಗಳಿಗೆ 50,000 ಲೆಕ್ಕಕ್ಕೆ ನಾವು ದುಡಿತೀವಿ, ಏನು ಸಮಸ್ಯೆ ಇಲ್ಲ ನಮಗೆ ಅನ್ನೋ ಒಂದು ಇದರಲ್ಲಿ ಅಲ್ಲಿಂದ ಕುರಿ ತರ್ತಿದ್ದೋ, ಮೇಕೆ ತರ್ತಿದ್ದೋ, ಮೇಕೆ ತಂದು ಸಾಕ್ತಾಯಿದ್ದೋ, ಇದು ಸೇಲ್ ಮಾಡ್ತಿದ್ದೋ, ತೊಂದರೆ ಇರಲಿಲ್ಲ. ತಿಂಗಳಲ್ಲಿ ಒಂದು 150-200 ಮೇಕೆ ಮಾರ್ಕೊಂಡು ಚೆನ್ನಾಗಿದ್ದು. ಒಂದು 3ನೇ ಬ್ಯಾಚಲ್ಲಿ ಕುರಿ ಮೇಕೆ ಮೇಕೆ ತುಂಬಿದ್ದಾದಮೇಲೆ ಅದೇ ಬ್ಯಾಚಲ್ಲಿ ಲಾಟಲ್ಲಿ PPR ಅಂತ ಹೇಳಿ ಕಾಯಿಲೆ ಸ್ಟಾರ್ಟ್ ಆಗಿದೆ. ಇಲ್ಲಿಗೆ ಬಂದಾದಮೇಲೆ 1-2
ವೀಸಿಂಗ್ ಪ್ರಾಬ್ಲಮಿಂದ ಸಾಯಕ್ಕೆ ಸ್ಟಾರ್ಟ್ ಆಯಿತು. ಅವಾಗ ಸ್ವಲ್ಪ ಹಾಸ್ಪಿಟ್ಲುಗಳು ಬೇರೆ ಕ್ಲೋಸ್ ಇತ್ತು, ವೆಟನರಿ ಹಾಸ್ಪಿಟ್ಲುಗಳು ಕೂಡ. ಆದರೂ ಡಾಕ್ಟ್ರುಗಳ್ನ ಹೆಂಗೋ ಆ ಪರಿಸ್ಥಿತಿಲಿ ಕರೆಸಿ ಏನೇ ಮಾಡಿದ್ರು ಕೂಡ PPR ಇಂದ ನಾವು ಹೊರಗೆ ಬರೋಕ್ಕಾಗಲಿಲ್ಲ. ಆ 120-140 ಮೇಕೆ ಇದ್ದಂಥ ಮೇಕೆಯಲ್ಲಿ 80 ಮೇಕೆ ಸತ್ತು. ಒಂದಲ್ಲ ಎರಡಲ್ಲ, 80 ಮೇಕೆ, ಸುಮಾರು 6 ಲಕ್ಷ ದುಡ್ಡು ಲಾಸ್ ಆಯಿತು. ಅಂದರೆ ಈ PPRನ ಒಂದು ಗುಣಲಕ್ಷಣ ಏನು ಬರುತ್ತೆ ಸರ್? ಅಂದರೆ ಸರ್, ಅದು ಫಸ್ಟು ನೆಗಡಿ ಸ್ಟಾರ್ಟ್ ಆಗುತ್ತೆ, ಮತ್ತು ಬೇದಿ ಮಾಡ್ಕೊಳ್ಳೋ ಸ್ಟಾರ್ಟ್ ಆಗುತ್ತೆ. ಅದಕ್ಕೆ ಆದಂಥ ಹೆಂಗೆ ಅಂದರೆ ಅದಕ್ಕೆ ಆದಂಥ ಪ್ರಿವೆಂಟ್ರಿ ಮೆಡಿಷನ್ಸ್ ಇಲ್ಲ. ನಾವು ಸೆಕೆಂಡ್ರಿ ಮೆಡಿಷನ್ ಕೊಟ್ಕೊಂಡೆ PPRನ ಇದು ಮಾಡ್ಕೊಳ್ಬೇಕು. ಅದಕ್ಕೂ ಮುಂಚೆ ವ್ಯಾಕ್ಸಿನ್ ಮಾಡಿರಬೇಕು. ಅವರೆಲ್ಲ ವ್ಯಾಕ್ಸಿನ್ ಮಾಡಿರಲ್ಲ. ನಾವಿಲ್ಲಿ ತಂದು ಇಮ್ಮಿಡಿಯೇಟಾಗಿ ಕೂಡ ವ್ಯಾಕ್ಸಿನ್ ಮಾಡೋಕ್ಕಾಗಲ್ಲ. ಯಾಕೆ ಅಂದರೆ ಅಲ್ಲಿನ ಫುಡ್ಡೇ ಬೇರೆ ಇರುತ್ತೆ, ಇಲ್ಲಿನ ಫುಡ್ಡೇ ಇರುತ್ತೆ. ನಾವು ET ಮಾಡಬೇಕು. ET ಮಾಡಿದ್ಮೇಲೆ ಮಿನಿಮಮ್ 20 ಡೇಸ್ ಬೇಕು PPR ಮಾಡಲಿಕ್ಕೆ. ತಂದು 2-3 ದಿನಕ್ಕೆ ಸಾಯಕ್ಕೆ ಸ್ಟಾರ್ಟ್ ಆದಮೇಲೆ ನಾವು ಯಾವುದೇ ವ್ಯಾಕ್ಸಿನ್ ಮಾಡಿದ್ರೂ ಕೂಡ ವರ್ಕ್ ಆಗೋಲ್ಲ. ಹಂಗಾಗಿ ಏನು ಮಾಡಿದ್ರೂ ಕೂಡ ಕಂಟ್ರೋಲಿಗೆ ಸಿಗಲಿಲ್ಲ. ವೀಸಿಂಗ್ ಪ್ರಾಬ್ಲಮ್ ಸ್ಟಾರ್ಟ್ ಆಗುತ್ತೆ, ಗಂಟ್ಲು ಕಟ್ಕೊಳ್ಳೋದಂಗೆ ಆಗುತ್ತೆ, ಉಸಿರಾಡೋಕ್ಕಾಗಲ್ಲ, ಮೇವು ತಿನ್ನಲ್ಲ, ಮೇವು ಬಿಡ್ತವೆ, ಏನು ಮಾಡೋಕ್ಕಾಗಲ್ಲ. 3-4 ದಿನ ಇರ್ತವೆ, ಅದು ಅಂಟ್ರೋಗ. ಹಂಗಾಗಿ ಇಡೀ 80-90 ಮೇಕೆ ಕಡೆಗೆ ಏನು ಮಾಡಿದ್ರೂ ಆಗಲಿಲ್ಲ. ತುಂಬ ಸಫರ್ ಆದೋ. ಈ ಬೇಡವೇ ಬೇಡ, ಇಷ್ಟೆಲ್ಲ ಲಾಸ್ ಆಯಿತು, ಹಿಂಗೆಲ್ಲ ಆಯಿತು, ಇದ್ರ ಸವಾಸನೆ ಬೇಡ ಅಂತ. ಬಟ್ ಕುರಿ ಇದ್ದು, ಕುರಿಗೆ ಏನೂ ಆಗಲಿಲ್ಲ. ಅದೇ ಶೆಡ್ಡಲ್ಲಿ, ಈ ಶೆಡ್ಡಲ್ಲಿ ಮೇಕೆ ಇದ್ದಾವೆ, ಆ ಶೆಡ್ಡಲ್ಲಿ ಕುರಿ ಇದ್ದು, ಆ ಶೆಡ್ಡಲ್ಲಿ ಏನೂ ಆಗಲಿಲ್ಲ. ಸರಿ ನೋಡೋಣ ಅಂತ ಅಂದ್ಕೊಂಡು ನಾವು ತಂದಿದ್ದಂಥ ಗಂಡುಗಳು ಅದರಲ್ಲಿ ಒಂದು 3-4 ಹೆಣ್ಣಿದ್ದು. ಒಂದೇ ಒಂದು ಅವಾಗ ಡಾರ್ಪರ್ದು ಸ್ವಲ್ಪ ಕ್ರೇಜ್ ಸ್ಟಾರ್ಟ್ ಆಗಿತ್ತು. ಅಂದರೆ ಡಾರ್ಪರ್ ಅನ್ನೋದು ಅಲ್ಲಿವರೆಗೂ ಮುಂಚೆಯಿಂದ ಇತ್ತು. ರವಿಶಂಕರ್ ಅವರು, ಕನಕಪುರ ರವಿಶಂಕರ್ ಅವರು ಮಾಡ್ತಿದ್ರು. ಅದಕ್ಕೂ ಮುಂಚೆ ಅವ್ರು ಗಂಡು ಕೊಡ್ತಾಯಿದ್ರು. ಗಂಡು ಕೊಡ್ತಿದ್ರು ಕೂಡ ನಮ್ಗೆ ಯಾರಿಗೂ ಅಷ್ಟು ಅನುಭವ ಇರಲಿಲ್ಲ. ಏನಕ್ಕೆ ಇದಕ್ಕೆ ಅಷ್ಟೊಂದು ಕೆಜಿಗೆ 3,000 ತೊಗೊಳ್ತಿದ್ರು. ಅದಕ್ಕೆ ಯಾಕೆ ಕೆಜಿಗೆ 3,000 ಕೊಡಬೇಕು, ಏನಿದೆ ಅದರಲ್ಲಿ ಅನ್ನೋದು ನಾವು ಅಷ್ಟು ಅರಿವಿಲ್ಲ. ನಮ್ಗೆ ಅದನ್ನು ತಿಳ್ಕೊಳ್ಬೇಕು ಅನ್ನೋದು ಕೂಡ ಮನವರಿಕೆ ಇರಲಿಲ್ಲ. ಏನಕ್ಕೋ ಕುರಿ ಅಂದರೆ ಮೇಕೆ ಅಂದರೆ ಎಲ್ಲ ಒಂದೇ ಅಲ್ವಾ. ಕುರಿ ಮಟನ್ ಅಂದಮೇಲೆ ಡಾರ್ಪರ್ ಆದ್ರೇನು, ನಾರಿ ಸುವರ್ಣ ಆದ್ರೇನು, ಬಂಡೂರು ಆದ್ರೇನು ಅನ್ನೋದು ನಮ್ಮ ಕಾನ್ಸೆಪ್ಟು. ಲೋಕಲ್ ಅಲ್ವಾ, ಎಲ್ಲ ಮಟನ್ ರೈಟ್ ಒಂದೇ ಅಲ್ವಾ ಅನ್ನೋದು ಥಿಂಕ್ ಮಾಡ್ತಾಯಿದ್ದ. ಆದರೆ ಎಲ್ಲೋ ಒಂದು ಕಡೆ ಆ ಒಂದು 4-5 ಇದ್ದಂಥ ಹೆಣ್ಣಿದ್ವಂಥ ನಮ್ಮ ಹತ್ರ ಇದ್ದಂಥ ಒಂದು 4-5 ಹೆಣ್ಣಲ್ಲಿ ಅದೇ ಇದರಲ್ಲಿ ಮರಿ ಬಂದವು ನಮಗೆ. ಮರಿ ಬಂದಾಗ ಅದು ನಾವು ಯಾಕೆ ಬ್ರೀಡಿಂಗ್ ಹೋಗಬಾರ್ದು, ಅಲ್ಲಿ ಇಲ್ಲಿ ತಂದು ಸಾಕಿ ಮಾರೋದಕ್ಕಿಂತ ಅದರಲ್ಲಿ ಲಾಭ ಕಡಿಮೆ. ನಾವೇ ಒಂದು 20 ಕುರಿ ಹಾಕಿ ಅದಕ್ಕೆ ಒಂದು ಒಳ್ಳೆ ಬ್ರೀಡರ್ ತಂದು ಮಾಡಿಕೊಂಡು ಯಾಕೆ ನಾವು ನಮ್ಮಲ್ಲಿ ಹುಟ್ಟಿದಂಥ ಮರಿಗಳನ್ನ ನಾವು ಸಾಕಬಾರ್ದು, ಸಾಕಿ ಲಾಭ ಮಾಡಬಾರ್ದು. ನಾವು ಬೇರೆದ್ದರಲ್ಲಿ ತಂದು 5,000ಕ್ಕೆ ತೊಗೊಂಬಂದು 5,000ಕ್ಕೆ ತರ್ತೀವಿ. ಮಿನಿಮಮ್ 5,000-6,000 ಮರಿ ಕೊಡಬೇಕು. 5,000-6,000ಕ್ಕೆ ತಂದು 10-15,000ಕ್ಕೆ ಮಾರೋ ಬದಲು ನಮ್ಮಲ್ಲೇ ಮರಿ ಹುಟ್ಟಿದಂಥ ಮರಿನ 10,000ಕ್ಕೆ ಮಾರಿದ್ರು ಕೂಡ ಅದರಲ್ಲಿ ಒಳ್ಳೆ ಲಾಭ ಅಲ್ವಾ ಅಂತ ಅನ್ನಿಸ್ತು. ಹಾಗಾಗಿ ನಾನು ರವಿಶಂಕರ್ ಅವ್ರ ಹತ್ರ ಒಂದು ಡಾರ್ಪರ್ ಗಂಡು ತೊಗೊಂಬಂದೆ. ರವಿಶಂಕರ್ ಹತ್ರ ಡಾರ್ಪರ್ ಗಂಡು ತೊಗೊಂಬಂದು 30, ಅದರಲ್ಲಿ 10 ನಾರಿ ಸುವರ್ಣ, ಮಹಾರಾಷ್ಟ್ರದಿಂದನೇ 10 ನಾರಿ ಸುವರ್ಣ 22,500 ಬುಕ್ ಮಾಡಿ 3 ತಿಂಗಳು ಮರಿನ ನಾರಿ ಸುವರ್ಣ ತೊಗೊಂಬಂದೆ. ನಾರಿ ಸುವರ್ಣ ತೊಗೊಂಬಂದು ಒಂದು 20 ನಾಟಿ ಕುರಿ ಹಾಕಿ ನಾನು ಮೊದಲಿಗೆ 2019ರಿಂದ ಹೇಳ್ತಾ ಇದ್ದೀನಿ. ಅದ್ರ ಹಿಂದೆ ಎಲ್ಲ ತೊಗೊಂಬಂದಿದ್ದು ಮಾರಿದ್ದು ಅಲ್ಲಿಗೆ ಸತ್ತೋಗಿದ್ದು ಎಲ್ಲ ಮುಗೀತು. ಅದಾದಮೇಲೆ ಬರೀ ಗಂಡು ಸಾಕಿದ್ದೆ ಅಲ್ಲಿವರೆಗೂ. 2019 ಸೆಂಟ್ರಲ್ಲಿ ನಾನು ನಾರಿ ಸುವರ್ಣ ಮತ್ತು ಜೂನಲ್ಲಿ ನಾರಿ ಸುವರ್ಣ ಮತ್ತು ನಾಟಿ ಕುರಿ 20 ನಾಟಿ ಕುರಿ 10 ನಾರಿ ಸುವರ್ಣ ಹಾಕಿದ್ದಂಥ ಕುರಿ ಇವತ್ತು 250-300 ಕುರಿಗೆ ಬಂದು ನಿಂತಿದೆ. ಆದರೆ ಅಷ್ಟರಲ್ಲಿ ತುಂಬ ಯಾವಾಗ ನನ್ನ ಕುರಿ ಮೇಕೆ ಸತ್ತೋ ತುಂಬ ಆಳವಾಗಿ ಹೋದೆ. ನಾನು ಡಾಕ್ಟ್ರುಗಳಿಗಿಂತ ತುಂಬ ಆಳವಾಗಿ ಹೋದೆ. PPR ಅಂದರೆ ಏನು, ವ್ಯಾಕ್ಸಿನ್ ನಾವು ಯಾಕೆ ಮಾಡಬೇಕು, ಏನು ಮಾಡಬೇಕು, ಯಾವ್ಯಾವ ಟೈಮಲ್ಲಿ ಮಾಡ್ಕೊಳ್ಬೇಕು ಅನ್ನೋದನ್ನ ನಾವೇ ಸ್ವಲ್ಪ ಕೇರ್ ತಗೊಂಡು ನಾವೇ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದಾದಮೇಲೆ ಇವತ್ತು ಯಾವುದೇ ವ್ಯಾಕ್ಸಿನ್ ಆಗಲಿ ಏನೇ ಆಗಲಿ ನಾವೇ ಮಾಡ್ಕೊಳ್ತೀವಿ. ಮೊದಲಿಗೆ ET, HS, PPR, ಬ್ಲೂಟಂಗು, ಶಿಫಾಕ್ಸು ಆ ಥರ ನಾವೇ ಮಾಡ್ಕೊಳ್ತೀವಿ. ಈಗ ನಮಗೆ ಯಾವುದೇ ರೀತಿಯ ಯಾವುದೇ ಕಾಯಿಲೆ ಬರ್ತದೆ ಅನ್ನೋದು ಭಯ ಇಲ್ಲ. ಮೊದಲು ಯಾಕೆ ಸಾಯಿತು ಅಂದರೆ ನಮಗೆ ಗೊತ್ತಿಲ್ಲ.
ಏನು ಕಾಯಿಲೆ ಬರುತ್ತೆ, ಅದರ ಸಿಂಪ್ಟಮ್ಸ್ ಏನು, ಏನೇನು ಪ್ರಾಬ್ಲಮ್ಸ್ ಬರುತ್ತೆ ಅನ್ನೋದು ಗೊತ್ತದೆ. ನಾನು ಕೈ ಸುಟ್ಕೊಂಡೆ. ಇವತ್ತು ಅದೇ 80 ಮೇಕೆ ಸತ್ತಾದಮೇಲೆ ಇವತ್ತು ಏನಿಲ್ಲ ಅಂದರೂ ಕನಿಷ್ಠ ಪಕ್ಷ ನಾನು ಕುಯ್ಯೋ ರೇಟಿಗೆ ಮಾರ್ತೀನಿ ಅಂದರು ತುಂಬ ಚೆನ್ನಾಗಿ ಲಾಭದಾಯಕವಾಗಿ ದುಡಿತಿದ್ದೀನಿ. ಅವತ್ತು 2020ರಿಂದ 2024 ವರ್ಷದಲ್ಲಿ ತೀರಾ ವರ್ಸ್ಟ್ ಅಂದರು 6ರಿಂದ 7 ಲಕ್ಷ ಲಾಭದಲ್ಲೇ ದುಡಿತೀನಿ. ನನ್ನ ಗಂಡು ಬಂದಂಥ ಗಂಡನ್ನು ಅದು ನೋಡಿ, ಅದು ಪಕ್ಕದಲ್ಲಿರುವಂಥದ್ದು ಹೆಣ್ಣು ಕುರಿ ಶೆಡ್ಡು, ಅದರಲ್ಲಿ ಬಂದಿದ್ದಂಥ ಕುರಿನ ಗಂಡು ತೊಗೊಂಡ್ಬಿಡ್ತೀನಿ. 3 ತಿಂಗಳಾದಮೇಲೆ ಹಾಲು ಬಿಡಿಸಿ ಇಲ್ಲಿ ಹಾಕ್ತೀನಿ. ಇವನ್ನೇ ಸಾಕ್ತೀವಿ, ಇವನ್ನೇ ಮಾರ್ತೀವಿ. ಮಾರ್ಕೊಂತ ಇವತ್ತೇನು ತುಂಬ ಚೆನ್ನಾಗಿದ್ದೀವಿ. ನಿಮ್ಮದು ಕೃಷಿವಾಣಿ ಚಾನಲ್ನಿಂದ ನಮ್ಮೆಲ್ಲ ರೈತ ಬಾಂಧವರಿಗೂ ಒಂದು ಮನವಿ, ಇವತ್ತು ಏನು ಡಾರ್ಪರ್ ಅನ್ನೋದನ್ನ ಇಡೀ ರಾಜ್ಯದಲ್ಲಿ ಕೆಲವ್ರಿಗೆ ಅನುಭವ ಇದೆಯೋ ದೊಡ್ಡ ಮಟ್ಟದಾಗೆ ಒಂದು ಮಾರ್ಕೆಟಿಂಗ್ ಬ್ರ್ಯಾಂಡ್ ಮಾಡ್ಕೊಂಡಿದ್ದಾರೆ. ನಾವು ಏನೇ ಮಾಡಿದ್ರು ಅದಕ್ಕೆ ಆದಂಥ ಒಂದು ಬೆಲೆ ನಿಗದಿ ಮಾಡಿಕೊಂಡು ವಾಸ್ತವವಾಗಿ ಎಲ್ಲ ರೈತರಿಗೂ ಅದರಲ್ಲಿ ಏನು ಸಕ್ಸಸ್ ಇದ್ದೀವಿ, ಏನೇನು ಫೇಲ್ಯೂರ್ ಆಗ್ತೀವಿ ಅನ್ನೋದು ಎಲ್ರಿಗೂ ಕೂಡ ಗೊತ್ತಿದೆ. ಗೊತ್ತಿದ್ದರೂ ಕೂಡ ನಾವೆಲ್ಲೋ ಒಂದು ಕಡೆ ನಾವು ರೈತರಾಗಿ ನಮ್ಮ ರೈತರಿಗೆ ನಾವೇ ಮೋಸ ಮಾಡ್ತಾಯಿದ್ದೀವಿ. ಯಾಕೆ ಅಂದರೆ ಕೆಜಿಗೆ 3,000 ಮಾರ್ತಿದ್ದಂಥ ರವಿಶಂಕರ್ ಸರ್ ಹತ್ರ ತೊಗೊಂಬಂದು ಇವತ್ತು ಹುಟ್ಟಿದಂಥ 3 ತಿಂಗಳು ಮರಿಗೆ 2 ಲಕ್ಷ 3 ಲಕ್ಷ ಕೇಳ್ತಿದ್ದೀವಿ. ಎಲ್ಲಿಗೆ ಬಂದು ನಿಂತಿದೆ ಇವತ್ತು? ಅದೇ ನಾನು ನಿಮಗೆ ಅರ್ಧಕ್ಕೆ ಬಿಟ್ಟೆ. ರವಿಶಂಕರ್ ಹತ್ರ ಟಗರು ತೊಗೊಂಬಂದಿದ್ದು ಸರ್ದು 72 kg ಇತ್ತು. ನನ್ನ ಹತ್ರ ಒಳ್ಳೆ ಮರಿ ಬಂತು, ಒಂದು 20-25 ಮರಿ ಬಂತು. ನಾನು ರಾಧಾಕೃಷ್ಣ ಅಂತ ಹೇಳಿ ಬೆಂಗಳೂರವ್ರ ಫಾರಮಿಗೆ ಕೊಟ್ಟೆ. 3,000ಕ್ಕೆ ತೊಗೊಂಡು 3,500 ಕೊಟ್ಟೆ. ಇವತ್ತು 1 kgನ 10,000ಕ್ಕೆ ಮಾರ್ತಿದ್ದಾರೆ. ಹುಟ್ಟಿದಂಥ ಮರಿಗೆ 2ರಿಂದ 3 ತಿಂಗಳ ಮರಿಗೆ 1 kgಗೆ ಲೈವ್ ವೇಟ್ಗೆ 10,000ಕ್ಕೆ ಮಾರ್ತಿದ್ದಾರೆ. ಅದನ್ನು ನಾವು ಯಾವ ಥರಕ್ಕೆ ಒಬ್ಬ ಮಿಡ್ಲ್ ಕ್ಲಾಸ್ ರೈತ ನಾನೇ ಆಗಲಿ ನಾನು ತೊಗೊಂಬಂದು ಸಾಕೋದು ಹೇಗೆ? ಸಾಕೋಕ್ಕಾಗುತ್ತಾ? ಅದರಲ್ಲಿ ಬರೋವಂಥ ಲಾಭ ಏನಿದೆ? 2021ರಲ್ಲಿ ನನ್ನ ಹತ್ರ ತೀರೋಯ್ತು. ಅದರಲ್ಲಿ ಹುಟ್ಟಿದ್ದಂಥ F2 ಗಂಡು ತೀರೋಯ್ತು. ಅದಾದಮೇಲೆ ಸುನೀಲ್ ಅಂತ ಹೇಳಿ ನೆಲಮಂಗಲ ಹತ್ರ ತೊಗೊಂಬಂದಾದ್ಮೇಲೆ ಕೂಡ 12 ತಿಂಗಳಿಗೆ 90 kg ಇತ್ತು. ಅದು ಹಾರ್ಟ್ ಅಟ್ಯಾಕಾಗಿ ತೀರೋಯ್ತು. ಯಾಕೆ ಸತ್ಯ ಹೇಳ್ತಿಲ್ಲ ನಮ್ಮ ರೈತರುಗಳು? ಎಷ್ಟೋ ಡಾರ್ಪರ್ಗಳು ನೀವು ನಂಬಿದ್ರೆ ನಂಬಿ ಬಿಟ್ಟರೆ ಬಿಡಿ. ನನಗೆ ಇದರಿಂದ ವಿಡಿಯೋ ಮಾಡಿ ವಿಡಿಯೋದಲ್ಲಿ ಸುಳ್ಳು ಹೇಳ್ಕೊಂಡು ಏನೋ ಲಾಭ ಮಾಡಬೇಕು ಅನ್ನೋದಲ್ಲ. ಎಷ್ಟೋ ಜನ ಡಾರ್ಪರ್ ಕುರಿ ಸಾಕಿರೋವಂಥ ಶೆಡ್ಡಲ್ಲಿ ತುಂಬ ಮೇಲ್ಗಳು ಸತ್ತಿದ್ದಾವೆ. ವಾಸ್ತವ ಇದು, ಯಾಕೆ ಹೇಳಲ್ಲ? F3 F4 ತೊಗೊಂಬಂದು ಸಾಕ್ಕೊಂಡು ಇರೋರ ಶೆಡ್ಡಲ್ಲೇ ತುಂಬ ಚೆನ್ನಾಗಿದ್ದಾವೆ ಸರ್. ಪ್ಯೂರ್ ಡಾರ್ಪರಲ್ಲಿ ಬಾಡಿ ವೆಯ್ಟ್ ಜಾಸ್ತಿ ಮಾಡಬಾರ್ದು. ಬಾಡಿ ವೆಯ್ಟ್ ಎಬೋ 100 ಹೋಯಿತು ಅಂದರೆ ಹಾರ್ಟ್ ಅಟ್ಯಾಕ್ ಆಗುತ್ತೆ. ಬೇರೆ ನಿಮೋನಿಯಾ ಬಂದು ಸತ್ತಿರೋವಿದ್ದಾವೆ. ಅವೆಲ್ಲ ಎಲ್ಲೂ ಕೂಡ ಹೇಳ್ಕೊಡಲ್ಲ. ಈಗ ನೋಡಿ, ನನಗೆ ಡಾರ್ಪರಲ್ಲೇ ಹುಟ್ಟಿರೋವಂಥದ್ದು ನನ್ನ ಹತ್ರ ಇರೋದು F4, ಬಟ್ ಒರಿಜಿನಲ್ ಅಂತ ಕೊಟ್ಟರು 2 ಲಕ್ಷ ತಗೊಂಡು. ನನ್ನ ಹತ್ರ ಅದು ನನಗೆ ಗೊತ್ತಾಯಿತು. ಅದರ ಅನುಭವ ಗೊತ್ತಿರಲಿಲ್ಲ, ಬಟ್ ಗೊತ್ತಾದಮೇಲೆ ಆಯಿತು ಸಾಕು, ನನಗೆ ಅಷ್ಟೇ ಸ್ಯಾಟಿಸ್ಫ್ಯಾಕ್ಷನ್ ಇದೆ. ಇರೋ ಕುರಿಲೇ ನಾರಿ ಸುವರ್ಣ ಡಾರ್ಪರ್ ಕ್ರಾಸ್ ಮಾಡ್ಕೊಳ್ತೀನಿ. 2 ಮರಿ, ಕೆಲವು ಮರಿ 1 ಬರ್ತಾಯಿದೆ, ಕೆಲವು ಮರಿ 2 ಬರ್ತಿದೆ, ಕೆಲವೊಂದರಲ್ಲಿ 3 ಬರ್ತಿದೆ. ನನಗೆ 2 ಮರಿ ಸಾಕು. 1 ಮರಿ ಬಂದರೂ ಕೂಡ ನಾರಿ ಸುವರ್ಣದಲ್ಲಿ ಡಾರ್ಪರ್ ಕ್ರಾಸ್ ಆಗಿರೋದ್ರಿಂದ ನನಗೆ ತುಂಬ ಲಾಭದಾಯಕವಾಗಿದೆ. ನಾನು ಮರಿ ಕೂಡ ಯಾರಿಗೆ ಹೆಣ್ಣಿಗೆ ಆಗಲಿ ಗಂಡಿಗೆ ಆಗಲಿ ಬಂದರೂ ಕೂಡ ರೀಸನಬಲ್ ಪ್ರೈಸಲ್ಲೇ ಕೊಡ್ತಿದ್ದೀನಿ. ನನ್ನ ಮುಂದಿನ ಯೋಜನೆಯೂ ಕೂಡ 500 ಮಾಡಬೇಕು ಅಂತ. 500 ಮಾಡಿದ್ರೂ ಕೂಡ ಡಾರ್ಪರ್ನ ಯಾರು ಏನು ಅಂದ್ಕೊಂಡು ಕಾನ್ಸೆಪ್ಟ್ ಇಟ್ಕೊಳ್ತಿರೋ ಗೊತ್ತಿಲ್ಲ. ಗಂಡನ್ನು ನಾಟಿ ಕುರಿ ಲೆವೆಲ್ಗೆ ಮಾರಿ ನಮ್ಮ ಲೋಕಲ್ ರೈತರುಗಳಿಗೆ ಕೊಟ್ಟು ಎಲ್ಲರ ಹತ್ರ ಕೂಡ ತಳಿ ಅಭಿವೃದ್ಧಿಪಡಿಸಿ ಅವರೆಲ್ಲರಿಗೂ ಕೂಡ ಒಂದು ಅನುಕೂಲ ಮಾಡಿಕೊಡ್ಬೇಕು ಅನ್ನೋದು ನನ್ನ ಆಸೆ. ಈಗ ಆಲ್ರೆಡಿ ಕೆಲವ್ರಿಗೆ ಕೊಟ್ಟಿದ್ದೀನಿ. ಕೆಲವ್ರಿಗೆ ನಿಮ್ಮ ಚಾನಲ್ ಮುಖಾಂತರ ಸಾಕ್ತೀನಿ, ನಮಗೆ ಸಾಕಬೇಕು ಅನ್ನೋ ಇಂಟ್ರೆಸ್ಟ್ ಇರೋವಂಥವ್ರು ಯಾರೇ ಬಂದು ಕೇಳಿದ್ರು ಕೂಡ ನಾನು 25,000 ಕೊಡಿ, 50,000 ಕೊಡಿ ಅಂತ ಯಾವುದೇ ಕಾರಣಕ್ಕೂ ಕೇಳಲ್ಲ. ನೋಡಿ ನಿಮ್ಗೆ ಇಷ್ಟ ಆಯಿತಾ? ನಾಟಿ ಕುರಿ ಉದಾಹರಣೆ 6,000 ಬಾಳುತ್ತೆ ಅಂದರೆ ಇದನ್ನು 2,000 ಜಾಸ್ತಿ ಕೊಟ್ಟು 8,000 ಕೊಟ್ಟು ತೊಗೊಂಡೋಗಿ. ನಮ್ಮಲ್ಲಿ ಕುರಿ ಇದ್ದಾವೆ, ಗಂಡಿದೆ, ಹೆಣ್ಣಿದೆ. ನಿಮ್ಗೆ ಏನು ಇಷ್ಟ ಆಗುತ್ತೋ ಅದನ್ನು ಸಾಕುವಂಥವ್ರು ಇದ್ದರೆ ಬಂದು ತಗೊಂಡೋಗಿ ಸಾಕ್ಬೋದು. ಈಗ ನೀವು ಬೈಲಲ್ಲೇ ಮೇಯಿಸ್ತಿದ್ರ ಮುಂಚೆ, ಮತ್ತೆ ಶೆಡ್ಗಳನ್ನು ನಿರ್ಮಾಣ ಮಾಡಿ ಎಷ್ಟು ವರ್ಷ ಆಯಿತು ಅಂತ? ಸರ್ ಇಲ್ಲ, ನಾವು 2000 ನನಗೆ ಬುದ್ಧಿ ಕಂಡಾಗಿಂದನೂ ನಮ್ಮ ತಾತ ಅವರು ಬೈಲಿಂದನೇ ಮೇಯಿಸ್ಕೊಂಬರ್ತಿದ್ರು.
ಅವ್ರ ಮಾಮೂಲಿ ಇದಿತ್ತು, ಮನೆ ಹತ್ರ ಕಟ್ಕೊಂಡು ಇದು ಮಾಡ್ಕೊಳ್ತಾಯಿದ್ದು. ಇಲ್ಲಿ ತೋಟದ ಹತ್ರ ಅಂತೇಳಿ ನಾವು ಮಾಡಿದ್ದು 2017ರಲ್ಲಿ. 2017ರಲ್ಲಿ ಅವಾಗೂ ಕೂಡ ಮೇವಿದೆ, ನೀರಿದೆ, ಬೇಡ ನಾವೇನು ಹೊರಗಡೆ ಬಿಡೋದು ಬೇಡ ಅಂತ ಕಾನ್ಸೆಪ್ಟ್ ಇಟ್ಕೊಂಡೆ ಮಾಡಿದ್ದಂಥ ಆದಮೇಲೆ ಕುರಿ ಯಾವಾಗ ಜಾಸ್ತಿ ಆದೋ ಗಂಡಿಗೆ ಮಾತ್ರನೇ ನಾವು ಒಳಗಡೆ ಮೇವು ಹಾಕ್ಕೊಳ್ತಾ ಹಸಿ ಮೇವು, ಮುಸ್ಕಿನ ಜೋಳದ ಕಡ್ಡಿ, ಅಗಸೆ, ಚೊಗಚೆ, ಸುಬಾಬುಲ್ಲ ಬೆಳ್ಕೊಂಡು ಗಂಡಿಗೆ ಮಾತ್ರ ಕೊಡೋಣ. ಅದ್ರ ಜೊತೆಗೆ ರಾಗಿ ಚೆಲ್ತೀವಿ. ನಾವು ಹೆಂಗಿದ್ರು ನಾವು ರಾಗಿ ಡ್ರೈ ಫ್ರೂಟ್ ಆಗಿ ರಾಗಿ ಕೊಟ್ಕೊಂಡು ಗಂಡಿಗೆ ಮಾತ್ರ ನಾವು ಒಳಗಡೆ ಮೇವು ಹಾಕ್ತೀವಿ ಸರ್. ಎಣ್ಣೆಲ್ಲ ನಮ್ಮಲ್ಲಿ 11:30-12 ಗಂಟೆಗೆ ಆಚೆ ಹೋಗ್ತವೆ. ಸಂಜೆ ಮೇಯಿಸ್ಕೊಂಡು ಆಚೆ 6 ಗಂಟೆಗೆ ಬಂದು ನಾವು ಒಳಗೆ ಕೊಡ್ತೀವಿ. ಓಕೆ ಸರ್, ಈಗ ನೀವು ಒಂದು ಅನುಸರಣೆ ಮಾಡ್ತಾ ಇರ್ತಕ್ಕಂಥ ಒಂದು ವಿಧಾನ ಅಂದರೆ ಕೆಲವ್ರು ಏನು ಮಾಡ್ತಾರೆ, ಕಂಪ್ಲೀಟಾಗಿ ಬ್ಯಾಚ್ ವೈಸ್ ತರ್ತಾರೆ, ಮಾಡ್ತಾ ಹೋಗ್ತಾರೆ. ಹೌದು. ಸೊ ನೀವು ಯಾವ ರೀತಿ ಮಾಡ್ತಾ ಇದ್ದೀರಾ? ಅದು ಗಂಡು ಹೆಣ್ಣನ್ನು ಎರಡನ್ನೂ ಕೂಡ? ಸರ್ ನಾವು ಆ ಥರ ಏನು ಮಾಡ್ತಿಲ್ಲ. ಮೊದಲು ನಾವು ತಂದಿದ್ದಂಥದ್ದು 40-50 ಕುರಿಲೇ ಇವತ್ತು 250-300 ಕುರಿಗೆ ಬಂದಿದೆ. ಆದರೆ ಗಂಡನ್ನು ಮಾತ್ರನೇ ನಾವು ತಮ್ಮ ಗಮನಕ್ಕಿರಲಿ, ಆ ಪಕ್ಕದ ಶೆಡ್ಡಲ್ಲಿ ಹೆಣ್ಣಿದೆ, ಹೆಣ್ಣನ್ನು ಹುಟ್ಟಿದಂಥ ಮರಿನ 3 ತಿಂಗಳಾದಮೇಲೆ ಈ ಶೆಡ್ಗೆ ಹಾಕಿ ಇದನ್ನು ನಾವು ಬಕ್ರೀದ್ ಇಟ್ಕೊಂಡೇ ಮಾಡ್ತೀವಿ. ಅದರಲ್ಲಿ ಯಾರಾದರೂ ಸೆಂಟ್ರಲ್ ಹಬ್ಬ, ಜಾತ್ರೆ, ಉಣ್ಣೆ ಅಂತ ಬಂದರೆ ನಮಗೇನು ಇದಿದೆ ನಾವು ಕೊಟ್ಕೊಬಿಡ್ತೀವಿ. ಇಲ್ಲ ಅಂತ ಅಂದರೆ ನಾವು ಯಾವುದೇ ಕಾರಣಕ್ಕೂ ಹೊರಗಡೆ ನಮ್ಮ ಹತ್ರ ಮರಿ ಇಲ್ಲ ಅಂದರೂ ಕೂಡ ನಾವೇನು ಹೊರಗಡೆ ಹೋಗಿ ಎಲ್ಲೂ ತರಲ್ಲ. ಯಾಕೆ ಅಂದರೆ ನಮ್ಮಲ್ಲೇ 200 ಕುರಿ ಇರೋದ್ರಿಂದ ಅದರಲ್ಲಿ ಬಂದಂಥ ಮರಿನೇ ನಾವು ಆರಾಮಾಗಿ ಮಾರ್ಕೆಟಿಂಗ್ ಮಾಡ್ಕೊಂಡು ಲಾಭದಾಯಕವಾಗಿದೆ. ಸರ್, ಈಗ ನೀವು ಹೇಳ್ತಿದ್ರಿ ಮೇಕೆ ಮತ್ತು ಕುರಿಗಳನ್ನು ಎರಡನ್ನೂ ಸಾಕಾಣಿಕೆ ಮಾಡ್ತಿದ್ದೀನಿ, ಅದರಲ್ಲೂ ನಾಟಿನೂ ತಂದಿದ್ದೀರಾ ಮತ್ತು ಬೇರೆ ಬೇರೆ ವೆರೈಟಿನೂ ನೀವು ಮಾಡಿ ನೋಡಿದ್ದೀರಾ. ಸೊ ಇಷ್ಟು ಓವರಾಲಲ್ಲಿ ನಿಮ್ಮ ಎಕ್ಸ್ಪೀರಿಯೆನ್ಸಲ್ಲಿ ಯಾವ ಕುರಿ ಬೆಸ್ಟು ಅಂತ ಹೇಳ್ತೀರಾ? ಸರ್ ಮೇಕೆನೂ ಬೆಸ್ಟೇ, ಬಟ್ ಬೀಟೆಲ್ಲ ಹಾಕ್ಕೊಳ್ಬೇಕು. ಸ್ವಲ್ಪ ಗ್ರೋತ್ ಕಡಿಮೆ. ಮೇಕೆ ಅಂತ ಬಂದಾಗ ಕುರಿಗೂ ಮೇಕೆಗೂ ಏನಪ್ಪ ಅಂದರೆ ಮೇಕೆಯಲ್ಲಿ ಬೀಟೆಲ್ ಹಾಕ್ಕೊಳ್ಬೇಕು. ಬೀಟೆಲೆಲ್ಲ ಹಾಕ್ಕೊಂಡು ಮಾಡೋಕ್ಕೆ ಹೋದರೆ ಹಾಲು ಬರುತ್ತೆ. 3 ಮಂತ್ಸ್ ಆದಮೇಲೆ ಸ್ವಲ್ಪ ಎಲ್ಲೋ ಹಾಲು ಕಡಿಮೆ ಆಯಿತು ಅಂದರೆ ಮಾರ್ಕೆಟಿಂಗ್ ಕೂಡ ಹಾಲಿಂದು ಕಷ್ಟನೇ ಇದೆ. ಕೆಲವ್ರು ಹೇಳ್ತಾರೆ ಇಲ್ಲ ಲಾಭ, ನಾವು ಅದನ್ನ ಬೇಡ, ನಮ್ಗೆ ಅದು ಬೇಡದೇ ಇರೋ ವಿಷಯ. ನನ್ನ ಅನುಭವದಲ್ಲಿ ನಾನು ಹೇಳ್ತಿದ್ದೀನಿ, ಬೀಟೆಲ್ ತೊಗೊಂಬಂದು ಮಾಡಿದ್ದೀನಿ, ಶಿರೋಯಿ ತೊಗೊಂಬಂದು ಮಾಡಿದ್ದೀನಿ, ಬೋಯರ್ ತೊಗೊಂಬಂದು ಮಾಡಿದ್ದೀನಿ. ಯಾವುದ್ರಲ್ಲೂ ಕೂಡ ನನಗೆ ಮೇಕೆಯಲ್ಲಿ ಇಲ್ಲಿವರೆಗೂ ಲಾಭದಾಯಕ ಅಂತ ಅನಿಸಿಲ್ಲ. ಕುರಿಲಿ ಬಂದರೆ ನಾಟಿ ಮಾಡಿದ್ದೀನಿ, ಅಮೀನ್ಗಡ ಮಾಡಿದ್ದೀನಿ, ಬಂಡೂರು ಮಾಡಿದ್ದೀನಿ, ನಾರಿ ಸುವರ್ಣ ಮಾಡಿದ್ದೀನಿ. ನಾರಿ ಸುವರ್ಣನೂ ಕೂಡ 2 ಮರಿ ಬರುತ್ತೆ, 3 ಮರಿ ಬರುತ್ತೆ, ತೊಂದರೆ ಇಲ್ಲ. ಆದರೆ ಅವಕ್ಕೆ ಆದಂಥ ಒಳ್ಳೆ ಫುಡ್ ಕೊಟ್ಟು 2 ಮರಿ ಮೇಲೆ ಬಂತು ಅಂದರೆ ತುಂಬ ಕಷ್ಟ ಆಗುತ್ತೆ. ಆ 3ನೇ ಮರಿನ ನಾವು ತುಂಬ ಚೆನ್ನಾಗಿ, ತುಂಬ ಮಗು ಥರ ಕೇರ್ ಮಾಡಿಕೊಂಡು ಅದಕ್ಕೆ ಹಾಲು ಫೀಡ್ ಮಾಡಿಕೊಂಡು ಇಂಡಿ ಬೂಸ ಫೀಡ್ ಮಾಡಿಕೊಂಡು ಇದ್ದರೆ ಮಾತ್ರನೇ ಆ ಮರಿನೂ ಕೂಡ ಗ್ರೋತ್ ಆಗುತ್ತೆ. ಇಲ್ಲ ಅಂದರೆ ಕಲ್ಟ್ ಬೀಳುತ್ತೆ. ನಮ್ಮ ಹತ್ರ ನಿಮಗೆ ಒಂದು ಉದಾಹರಣೆ ಇರಬೇಕು ನೋಡಿ. ಇದು ನಮ್ಮ ನಾರಿ ಸುವರ್ಣದಲ್ಲಿ ಟಾರ್ಪರ್ ಕ್ರಾಸ್ ಆಗಿ ಹುಟ್ಟಿರೋವಂಥದ್ದು. ಅದು 2 ಮರಿ, ಈ ಮರಿ ಒಂದು, ಈ ಮರಿ ಒಂದು, ಆ ಮರಿ ಒಂದು. ಇವೆರಡು ಗ್ರೋತ್ ಹೇಗಿದೆ ಆ ಮರಿ ನೋಡಿ. ಕೈಯಲ್ಲಿ ನಾವು ಹಾಲು ಕೊಟ್ಟಿರೋವಂಥ ಮರಿ ಗ್ರೋತ್ ಕಡಿಮೆ ಇದೆ. 2 ಮರಿ ಬರಬೇಕು, ಡಾರ್ಪರ್ ಕ್ರಾಸ್ ಮಾಡ್ಕೊಳ್ಬೇಕು, ತುಂಬ ಚೆನ್ನಾಗಿ ಗ್ರೋತು ಬರುತ್ತೆ, ಲಾಭದಾಯಕ ಅಂತಲೂ ಆಗುತ್ತೆ. ಬೆಳವಣಿಗೆ ಏನಕ್ಕೆ ಡಾರ್ಪರ್ ಕ್ರಾಸ್ ಮಾಡಬೇಕು ಅಂದರೆ ಬೆಳವಣಿಗೆ ಇದೆ. ಗ್ರೋತಲ್ಲಿ ಅಟ್ಲೀಸ್ಟ್ 5 kg ಆದರೂ ಬರುತ್ತೆ ಫರ್ ಮಂತ್. 5 kg ಆದರೂ ಡಾರ್ಪರ್ ತೂಕ ಬರುತ್ತೆ, ವೆಯ್ಟ್ ಗೇನ್ ಬರುತ್ತೆ. ನಮ್ಮ ನಾಟಿ ಕುರಿಲಿ 2 kg ಬರೋದು ತುಂಬ ಕಷ್ಟ. ನೀವು ಏನೇ ಕೈ ತಿಂಡಿ ಕೊಟ್ಟರೂ ಕೂಡ 2ರಿಂದ 2.5 kg ಲಾಸ್ಟ್. ಸರ್, ಈಗ ನಿಮ್ಮ ಶೆಡ್ನಲ್ಲಿ ಈಗ ನೀವೇನೋ ಹೇಳಿದ್ರಿ, ಹೆಣ್ಣನ್ನು ಬೈಲಲ್ಲಿ ಮೇಯಿಸ್ಬಿಟ್ಟು ಹೆಣ್ಣು ಕುರಿಗಳನ್ನ ಮೇಂಟೈನ್ ಮಾಡ್ತೀವಿ ಅಂತ ಹೇಳ್ಬಿಟ್ಟು, ಮತ್ತು ಗಂಡು ಕುರಿಗಳಿಗೆ ಶೆಡ್ಡಲ್ಲೇ ಇರೋದ್ರಿಂದ ಎಷ್ಟು ಟೈಮ್ ಮೇವು ಕೊಡ್ತಾ ಇದ್ದೀರಾ ಮತ್ತು ಏನೇನು ಕೊಡ್ತಾ ಇದ್ದೀರಾ? ಸರ್, ನಾವು ನಮ್ಮ ಈ ಶೆಡ್ಡಲ್ಲಿ ಬೆಳಗ್ಗೆ ನಾವು ಬಿಯರ್ ವೇಸ್ಟು, ಬಾರ್ಲಿ, ಗೋಧಿ, ಅದು ಬಿಟ್ಟರೆ ಚಕ್ಕೆ ಬೂಸ, ಜೋಳ, ಮುಸ್ಕಿನ ಜೋಳ ನಾವೇ ಬೆಳ್ಕೊಂಡಿದ್ದು. ಒಂದು 100 ಕ್ವಿಂಟಲ್ ಜೋಳ ಬೆಳ್ಕೊಂಬಿಡ್ತೀವಿ. ಸೀಸನಲ್ಲಿ ಬೆಳ್ಕೊಂಡು ನಾವೇ ಸ್ಟಾಕ್ ಮಾಡ್ತೀವಿ. ಅದು ಬಿಟ್ಟರೆ ಬಿಯರ್ ವೇಸ್ಟು, ಬಾರ್ಲಿ, ನನ್ನ ಆತ್ಮೀಯ ಸ್ನೇಹಿತರು ಇಲ್ಲೇ ಮೋಹನ್ ಅಂತ ಇದ್ದಾರೆ, ಅವ್ರ ತೊಗೊಳ್ತೀವಿ. ತೊಗೊಂಡು ಒಂದು 15 ಡೇಸ್ಗೊಂದು ಸರಿ ತೊಗೊಂಡು ಈ ಗಂಡಿಗೆ ಮಾತ್ರನೇ ಬೆಳಿಗ್ಗೆ 8 ಗಂಟೆಗೆ ಅದೆಲ್ಲ ಮಿಕ್ಸ್ ಮಾಡಿ ಕೊಡ್ತೀವಿ ಸರ್. ಅದಾದಮೇಲೆ 9 ಗಂಟೆಗೆ ರಾಗಿ ಹುಲ್ಲು ಹಾಕ್ತೀವಿ, 12 ಗಂಟೆಗೆ ಹಸಿಮೇವು ಕೊಡ್ತೀವಿ, ಮತ್ತು 4 ಗಂಟೆಗೆ ಹಸಿಮೇವು ಕೊಡ್ತೀವಿ. ಅದೆಲ್ಲ ತಿಂದಿದೆ ಅಂತ ಅಂದಮೇಲೆ ಇನ್ನೊಂದು ಸರಿ ಒಣಮೇವು ಹಾಕ್ಬಿಟ್ಟು ಕ್ಲೋಸ್ ಮಾಡ್ತೀವಿ ಸರ್. 4 ಟೈಮ್ ಕೊಡ್ತೀವಿ.
ಸರ್ ಈಗ ನಾನು ಹಲವಾರು ಕಡೆ ಕೇಳ್ಪಟ್ಟಿದ್ದೀನಿ ಬಿಯರ್ ವೇಸ್ಟು ಮತ್ತು ಈ ಬಾರ್ಲಿ ಅಂತಕ್ಕಂಥದ್ದು ಆರೋಗ್ಯಕ್ಕೆ ಎಲ್ಲೋ ಒಂದು ಸ್ವಲ್ಪ ಸೈಡ್ ಎಫೆಕ್ಟ್ ಇದೆ ಅಂತ ಹಸು ಸಾಕೋರು ಮಾತ್ರ ತುಂಬ ಜನ ರೈತರು ಹೇಳಿದ್ದಾರೆ. ಅದ್ರ ಬಗ್ಗೆ ನೀವೇನು ಹೇಳ್ತೀರಿ? ನನಗೂ ಮೊದಲನೇದಾಗಿ ಖಂಡಿತ ಹಾಗೆ ಅನ್ನಿಸ್ತು. ಇದರಲ್ಲಿ ಒಂದು ವಾಸ್ತವ ಸತ್ಯ ಕೂಡ ಇದೆ. ನಮ್ಮ ರೈತರಾದರೂ ಎಲ್ಲರೂ ಅರ್ಥ ಮಾಡ್ಕೊಳ್ಬೇಕು. ಸರ್, ಬಾರ್ಲಿ ಬಿಯರ್ ವೇಸ್ಟು ಇವತ್ತು ಅವ್ರು ಕೊಡ್ತಾ ಇರೋವಂಥ ರೈಟು 8 ರೂಪಾಯಿ ಫ್ಯಾಕ್ಟ್ರಿಯಿಂದ. ಫ್ಯಾಕ್ಟ್ರಿಲೇ 8 ರೂಪಾಯಿ ಕೆ ಜಿಗೆ, ಹೋಲ್ಸೇಲ್ ರೈಟಿಗೆ 8 ರೂಪಾಯಿ ಕೊಡ್ತಿದ್ದಾರೆ ಸರ್. 8 ರೂಪಾಯಿ ಹಾಕ್ಕೊಂಡ್ರೆ 50 ಕೆ ಜಿಗೆ 400 ರೂಪಾಯಿ ಆಯಿತು. ಅರ್ಥ ಮಾಡ್ಕೊಳ್ಳಿ ಸರ್, 400 ರೂಪಾಯಿ ಆಯಿತು. ಇವರು 500, 550ಕ್ಕೆಲ್ಲ ಕೊಡ್ತಾರೆ. ಹೇಗೆ? ಅಲ್ಲಿಂದ ಬಂದಿದ್ದಂಥ ಬಾರ್ಲಿನ, ಮಾಲ್ಟ್ನ ಯಾರೂ ನೇರವಾಗಿ ರೈತರಿಗೆ ತಲುಪಿಸಲ್ಲ ಸರ್. ಅದರಲ್ಲಿ ಮಿಕ್ಸ್ ಮಾಡ್ತಾರೆ, ಬೇರೆ ಒಟ್ಟು ಏನೇನು ನೀರು ಎಲ್ಲ ಬೇರೆದೆಲ್ಲ ಆ್ಯಡ್ ಮಾಡಿ ತೂಕ ಜಾಸ್ತಿ ಬರೋಂಗೆ ಮಾಡಿ ಅದನ್ನು ಏನು 20 ಕೆ ಜಿ ಇದೆ ಅಂದರೆ ಅದನ್ನು 50 ಕೆ ಜಿ ಮಾಡಿ ನಮಗೆ ನೇರವಾಗಿ ರೈತರಿಗೆ ತಲುಪಿಸ್ತಾರೆ. ಆಗ ಯಾವಾಗ ಶುದ್ಧವಾಗಿರಲ್ಲ ಸರ್. ಬಾರ್ಲಿ ಅಕ್ಕಿ ಸರ್, ನಾವೇ ತಿಂತೀವಿ. ಇವತ್ತು ನಾವು ಅಕ್ಕಿ ರೈಸ್ಗಿಂತ ಬಾರ್ಲಿನೇ ನಾವು ಜಾಸ್ತಿ ಊಟ ಮಾಡೋದು. ತುಂಬ ಚೆನ್ನಾಗಿದೆ. ನಮ್ಮ ಮನೇಲಿ ನಾವು ಬಾರ್ಲಿ ಅಕ್ಕಿನೇ ಬಳಸ್ತೀವಿ, ಗೋಧಿ ಬಳಸ್ತೀವಿ. ಯಾಕೆ ಸರ್ ಚೆನ್ನಾಗಿರಲ್ಲ? ಆದರೆ ಅದು ಬಂದಂಥದ್ದನ್ನ ನೇರವಾಗಿ ಎಲ್ಲೋ ಒಂದು ಕಡೆ 100ರಲ್ಲಿ 90 ಭಾಗ ಜನ ಒಳ್ಳೆ ಬಂದಿದ್ದಂಥ ರೈಟಿಗಿಂತ ಅವ್ರಿಗೆ ಲಾಭ ಮಾಡ್ಕೊಳ್ಳೋಕ್ಕೋಸ್ಕರ ಕೆಲವು ಅಡ್ಡದಾರಿಗಳು ನಡೆದಿದ್ದಾರೆ. ಹಾಗಾಗಿ ಅದು ಕುರಿ ಮೇಕೆಗೂ ಕೂಡ ಎಫೆಕ್ಟ್ ಆಗ್ತಿದೆ, ಹಸುಗಳಿಗೂ ಕೂಡ ಎಫೆಕ್ಟ್ ಆಗ್ತಿದೆ. ಕರೆಕ್ಟಾಗಿ ಹಾಲು ಇಳುವರಿ ಕೂಡ ಬರ್ತಿಲ್ಲ. ಇದು ಸತ್ಯ. ಸರ್, ಅದೇ ಈ ನಿಮ್ಮ 2 ಶೆಡ್ಗಳ ಬಗ್ಗೆ ಒಂದು ಸ್ವಲ್ಪ ಹೇಳೋದಾದರೆ, ಸೊ 2 ಶೆಡ್ಗಳ ವಿಸ್ತೀರ್ಣ ಎಷ್ಟಿದೆ ಮತ್ತು ಎಷ್ಟು ಕೆಪಾಸಿಟಿ ಇದೆ ಸರ್ ಸಾಕೋದಕ್ಕೆ? ಸರ್, ಈ ಶೆಡ್ಡಲ್ಲಿ ನಿಮ್ಗೆ 55ಕ್ಕೆ 23 ಇದೆ. ಇದರಲ್ಲಿ ಈಗ ನಾನು 150ರಿಂದ 180 ಬಿಟ್ಟಿದ್ದೀನಿ ಈ ಶೆಡ್ಡಲ್ಲಿ. ಆ ಶೆಡ್ಡು 58ಕ್ಕೆ 20 ಇದೆ, ಅದರಲ್ಲೊಂದು 100 ಇದೆ. ಹಂಗಾಗಿ ಇದು ಫಸ್ಟ್ ಮಾಡಿದ್ರಿಂದ ನಾವೆಲ್ಲ ಕ್ವಾಲಿಟಿ ಮೆಟೀರಿಯಲೇ ತೊಗೊಂಬಂದು ಮಾಡಿದ್ದು ಸರ್. ಇದರಲ್ಲಿ ಅನುಭವ ಆಯಿತು, ಯಾಕೆ ಫಸ್ಟ್ ಕ್ವಾಲಿಟಿನೇ ತಂದು ಹಾಕಬೇಕು, ಸೆಕೆಂಡ್ ಕ್ವಾಲಿಟಿನೂ ತಂದು ಹಾಕ್ಬೋದಲ್ಲ ಅಂತೇಳಿ ಎಲ್ಲ ಸೆಕೆಂಡ್ ಕ್ವಾಲಿಟಿ ಐಟಮ್ ತೊಗೊಂಬಂದು ಇದರ ಶೆಡ್ ಕಟ್ಟಿದ್ದೀನಿ ಸರ್. ಟೋಟಲ್ ಎಷ್ಟು ಖರ್ಚಾಗಿರ್ಬೋದು ಸರ್ ಸುಮಾರು? ಸರ್, ಅವತ್ತಿಗೆ 2017ರಲ್ಲಿ 30 ರೂಪಾಯಿ ಇತ್ತು ಕೆ ಜಿ ಕಬ್ಬಣ. ಅವತ್ತಿಗೆ ಇದೆಲ್ಲ ಟೋಟಲಿ ಸೇರಿ ಒಂದು 7 ಲಕ್ಷ ಬಿದ್ದಿತ್ತು. ಓಕೆ ಸರ್. ಸರ್, ಈಗ ಓವರಾಲ್ ಬಂದರೆ ಒಟ್ಟಾರೆ ನೀವು ನೋಡಿ ಸುಮಾರು ಒಂದು 2017ರಲ್ಲಿ ಶುರು ಮಾಡಿದ್ದು. ಹೌದು ಸರ್. ಸೊ ಅವತ್ತಿಂದ ಇವತ್ತಿನವರೆಗೂ ಅಂದರೆ ನಿಮ್ಮ ಹಲವಾರು ನೀವು ಲಾಸು ಅಂತಲೂ ಕೂಡ ಹೇಳಿದ್ದೀರಾ. ಹೌದು ಸರ್. ಹಲವಾರು ಏಳುಬೀಳುಗಳನ್ನು ನೋಡಿದ್ದೀರಾ. ಹೌದು ಸರ್, ಖಂಡಿತ. ಸೊ ಈಗ ಅಟ್ ಪ್ರೆಸೆಂಟ್ ಕಳೆದ ಒಂದು 2-3 ವರ್ಷದಿಂದ ನಿಮಗೆ ವಾರ್ಷಿಕವಾಗಿ ಒಂದು ಎಷ್ಟು ಆದಾಯವನ್ನು ನೀವು ನೋಡ್ತಾ ಇರ್ಬೋದು? ಸರ್, ನಾನು 2020ರಿಂದ ಇಲ್ಲಿವರೆಗೂ ವಾರ್ಷಿಕವಾಗಿ ಮಿನಿಮಮ್ 10 ಲಕ್ಷ ಅಂತ ನೋಡಿದ್ದೀನಿ ಸರ್. 10 ಲಕ್ಷವಾಗಿ. ಯಾಕೆ ಅಂದರೆ ನಮ್ಮಲ್ಲೇ ಮೇವಿದೆ. ಯಾವುದೇ ಮೇವಿಗೆ ನಾವು ಬಂಡವಾಳ ಹಾಕಂಗಿಲ್ಲ. ಮೇವು ಕೂಡ ನಾವೇ ಬೆಳ್ಕೊಳ್ತೀವಿ, ಮೇವನ್ನ ನಾವೇ ಹಾಕ್ಕೊಳ್ತೀವಿ, ಜೋಳ ಬೆಳ್ಕೊಳ್ತೀವಿ. ವಾರ್ಷಿಕವಾಗಿ ನಾನು ಎಕ್ಸ್ಪೆನ್ಸಿವ್ ಎಲ್ಲ ತೆಗೆದು ನಿಮ್ಗೆ ಹೇಳ್ತಿದ್ದೀನಿ ಸರ್, 10ರಿಂದ 12 ಲಕ್ಷ ಅಂತ ನಾನು ಲಾಭ ನೋಡ್ತಾ ಇದ್ದೀನಿ. ಇದರಲ್ಲಿ ಯಾವುದೇ ರೀತಿಯ ಅನುಮಾನ ಇಲ್ಲ. ಸರ್, ಇನ್ನೊಂದು ಕೇಳ್ತೀನಿ ಮೈನಾಗಿ. ಹಾಂ ಸರ್. ನೀವು ಬೈಲಲ್ಲೂ ಕೂಡ ಬಿಟ್ಟು ಮೇಯಿಸ್ತಿರಲ್ಲ? ಹಾಂ ಸರ್. ಸೊ ಬೈಲಲ್ಲಿ ಮೇಯಿಸೋದ್ರಿಂದ ಮತ್ತು ಶೆಡ್ನಲ್ಲೇ ಕೂಡ ಹಾಕಿ ಮಾಡೋದ್ರಿಂದ ಹಾಂ ಸರ್, ತೂಕದಲ್ಲಿ ಮತ್ತು ಬೆಳವಣಿಗೆಯಲ್ಲಿ ಏನಾದರೂ ವ್ಯತ್ಯಾಸ ಬರುತ್ತಾ? ಖಂಡಿತ ಬರುತ್ತೆ ಸರ್. ಯಾಕೆ ಅಂದರೆ ಈ ಕುರಿ ಓಡಾಡೋದ್ರಿಂದ ಮಿನಿಮಮ್ ನಾವೇನಿಲ್ಲ ಅಂದರೂ 10 ಕಿಲೋಮೀಟ್ರ್ ಓಡಾಡಿಸ್ತೀವಿ. ಹೆಣ್ಣಾಗಿರೋದ್ರಿಂದ ನಮಗೇನು ತೊಂದರೆ ಇಲ್ಲ ಸರ್. ಗಂಡನ್ನು ನಾವೇನು ಆಚೆ ಬಿಡಲ್ವಲ್ಲ. ಹೆಣ್ಣಾಗಿರೋದ್ರಿಂದ ಯಾವುದೇ ರೀತಿಯ ತೊಂದರೆ ಆಗಲ್ಲ ನಮಗೆ. ಸ್ವಲ್ಪ ವೆಯ್ಟ್ ಕಡಿಮೆ ಆಗ್ಬೋದು, ಆದರೂ ಯಾವುದೇ ರೀತಿಯ ಡೆಲಿವರಿ ಟೈಮಲ್ಲಾಗಲಿ ಯಾವುದೇ ರೀತಿಯಾಗಿ ತೊಂದರೆ ಇರಲ್ಲ. ತುಂಬ ಹೆಲ್ತಿಯಾಗಿರ್ತವೆ. ನಾವು ಒಳಗಡೆ ಇಂಥ ಮೇವೆ ಹಾಕಬೇಕು, ಇದೇ ಮೇವು ಬೆಳೆದಿರ್ತೀವಿ ಅಂತ ಇರುತ್ತೆ. ಆದರೆ ಹೊರಗಡೆ ಅಂತ ಬಿಟ್ಟಾಗ ಅದು ಎಲ್ಲ ಕೂಡ ತಿನ್ಕೊಂಬರುತ್ತೆ ಸರ್. ಕುರಿ ಮೇಕೆಗೆ ನಿಮಗೆ ಗೊತ್ತಿರಬೇಕು, ಗಿಡ ಮೂಲಿಕೆ ಎಲ್ಲ ಪ್ರತಿಯೊಂದು ಗಿಡ ಹುಲ್ಲು ಎಲ್ಲ ತಿನ್ನುತ್ತೆ. ಹಾಗಾಗಿ ನಮ್ಮ ಹತ್ರ ಹೆಲ್ತಿಯಾಗೂ ಇದ್ದಾವೆ. ಇದು 3 ಮಂತ್ಸ್ ಕಿಡ್ಡು. ನನ್ನ ನಾರಿ ಸುವರ್ಣದಲ್ಲಿ ಬಂದಿರೋವಂಥದ್ದೇ. F1 ಇದು. ಓಕೆ. ಫೀಮೇಲು 20ರಿಂದ 25 kg ಇದೆ. ಅಂದರೆ ನಾರಿ ಸುವರ್ಣ ಡಾರ್ಪರ್ ಕ್ರಾಸ್? ನಾರಿ ಸುವರ್ಣ ಡಾರ್ಪರ್ ಕ್ರಾಸ್. ಓಕೆ. ನೋಡಿ ಸರ್, ಇದು 2 ತಿಂಗಳು ಮರಿ. ನೋಡಿ, ಆಲ್ರೆಡಿ ಅದು ಪುಕ್ಕ ಉದುರುತ್ತಿದೆ. ನಿಮಗೆ ನೋಡ್ಬೋದು, ಬಾಡಿಲೆಲ್ಲ ಪುಕ್ಕ ಉದುರುತ್ತಿದೆ. ಇದು ವೈಟ್ ವೈಟ್ ಅದು. ಹಾಂ.
ಸರ್ ಇದು ಬ್ಲ್ಯಾಕ್ ಹೆಡ್ ಇದೆಯಲ್ಲ, ಇದು ಮೇಲ್ ಡಾರ್ಪರ್? ಸರ್ ಇದು ಮೇಲ್ ಡಾರ್ಫರು ಓಕೆ. F4 ಸರ್. ನನ್ನ ಹತ್ರ ಎರಡೇ ಮೇಲ್ ಇರೋದು. 200 ಕುರಿಗೆ ಒಂದು ವೈಟ್ ಹೆಡ್ ಒಂದು ಬ್ಲ್ಯಾಕ್ ಹೆಡ್ ಮಡಗಿದ್ದೀನಿ. ವೈಟ್ ಹೆಡ್ ಮೇಲಿದೆ, ಬ್ಲ್ಯಾಕ್ ಹೆಡ್ ಇಲ್ಲಿದೆ, ವೈಟ್ ಹೆಡ್ ಅಲ್ಲಿ ಮೇಲಿದೆ, ನೀವು ನೋಡ್ಬೋದು. ಅಂದರೆ ಇದನ್ನು ಏನು ರೇಟಿಗೆ ತಂದಿದ್ರಿ ಸರ್ ನೀವು? ಸರ್ ನಾನು ಇದನ್ನು 2 ಲಕ್ಷ ಕೊಟ್ಟು ತಂದಿದ್ದೆ. 2 ಲಕ್ಷ? 2 ಲಕ್ಷ ಕೊಟ್ಟು ತಂದಿದ್ದೆ. F4 ಅಂತ ಕೊಟ್ಟರು, ಬಟ್ ಅಷ್ಟು ಪ್ಯೂರಿಟಿ ಇಲ್ಲ. ಇರೋದ್ರಲ್ಲಿ ತೊಂದರೆ ಇಲ್ಲ ಸರ್, ತೊಂದರೆ ಇಲ್ಲ. ಯಾಕೆಂದ್ರೆ ಇಷ್ಟು ಕುರಿ ಮೇಂಟೈನ್ ಮಾಡ್ತಿರೋದು ಎರಡೇ ಮೇಲು, ಟಗರು. ಎರಡೇ ಟಗರು ಇರೋದ್ರಿಂದ ಸ್ವಲ್ಪ ನಾವೇ ವೆಯ್ಟ್ ಗೇನ್ ಕಡಿಮೆ ಇದೆ. ಜಾಸ್ತಿ ಕುರಿ ಇರೋದ್ರಿಂದ ವೆಯ್ಟ್ ಗೇನ್ ಕಡಿಮೆ ಆಗ್ಲೇಬೇಕಲ್ಲ ಸರ್. ಹೌದು. ನೋಡಿ ಸರ್, ಇದು ಕೂಡ F1 ಗೊತ್ತಾಗ್ಬಿಡುತ್ತೆ ಸರ್. ರಿಸಲ್ಟ್ ಇಲ್ಲಿ ನೋಡಿದ್ರೆ ಗೊತ್ತಾಗ್ಬಿಡುತ್ತೆ ನಿಮ್ಗೆ F1. ನೋಡಿ ಸರ್ ಹೇಗಿದೆ. ಬೇರೆ ಕುರಿಗೂ ಇದು ಪೇಂಟ್ ಹಾಕಿರೋದು. ಇದು ಪೇಂಟ್ ಆಗಿರೋದು ನೋಡಿ ಸರ್. ಅದ್ರ ಪುಕ್ಕ ಎಲ್ಲ ಅದೇ ಕೂಡ ಉದುರೋಗ್ಬಿಡುತ್ತೆ. ನೋಡಿ ಇದು F1 3 ಮರಿ ಹಾಕಿದೆ, ನಾರಿಸುವರ್ಣದಲ್ಲಿ ಹುಟ್ಟಿರುವಂಥದ್ದು. ನಿಮಗೆ ನೋಡ್ಬೋದು ಅವೆಲ್ಲ ಮರಿಗಳು ಕೂಡ F1. ನಾನು F2 ಮಡಗಲ್ಲ ಸರ್. ನಮ್ಮಲ್ಲಿ F1 ಸೇಲ್ ಮಾಡ್ಕೊಂಡ್ಬಿಡ್ತೀವಿ. ಹೆಣ್ಣು ಗಂಡು ಎರಡೂ ಕೂಡ ನಾವು ಸೇಲ್ ಮಾಡ್ತೀವಿ. ಏನು ನಮ್ಮ ಹತ್ರ ಮದರ್ ಸ್ಟಾಕ್ ಇರುತ್ತೆ ಅದರಲ್ಲಿ ಬಂದಂಥ ಕಿಟ್ಸ್ನೆಲ್ಲ ಸೇಲ್ ಮಾಡೋದೆ ಸರ್. ಅದೇ ನೀವು ಹೇಳ್ತಿದ್ರಲ್ಲ F1, F2, F3 ಅಂತ ಹೇಳ್ಬಿಟ್ಟು. ಸೊ ಇದರಲ್ಲಿ ಏನು ವ್ಯತ್ಯಾಸ ಬರುತ್ತೆ ಅಂತ ಸರ್? ಈಗ ಒಂದು ಸಣ್ಣ ಉದಾಹರಣೆ ತೊಗೊಳ್ಳಿ. ನಮ್ಮದೊಂದು ನಾಟಿ ಕುರಿ ಇದೆ. ಆ ನಾಟಿ ಕುರಿಲಿ ಯಾವುದೋ ಒಂದು ಡಾರ್ಪರ್ ತೊಗೊಂಬಂದು ಕ್ರಾಸ್ ಮಾಡಿದ್ರೆ 50% ತಂದೆದು ಬರುತ್ತೆ, ತಂದೆದು ತಾಯಿದು ಬರುತ್ತೆ, ತಂದೆದು 50% ಬರುತ್ತೆ. ಆ 50%ಅಲ್ಲಿ ಅದನ್ನೇ ಮತ್ತೆ ಇನ್ನೊಂದು ಡಾರ್ಪರ್ ಕ್ರಾಸ್ ಮಾಡಿದ್ರೆ ನಾವು ಬೇರೆ ಅದೇ ಗಂಡಲ್ಲಿ ಕ್ರಾಸ್ ಮಾಡಬಾರ್ದು. ಬೇರೆ ಗಂಡಲ್ಲಿ ಕ್ರಾಸ್ ಮಾಡಿದ್ರೆ ಮತ್ತೆ ಆ 50% ಏನು ನಾವು ಇರುತ್ತೆ ಸ್ವಲ್ಪ ರೈಸ್ ಆಗುತ್ತೆ ಸರ್. ಅಟ್ಲೀಸ್ಟ್ 60-75%ಗಾದರೂ ಬರುತ್ತೆ. ಆ F2 ಜನ್ರೇಷನಲ್ಲಿ ಫೀಮೇಲ್ ಬಂದಿದ್ದನ್ನು ಮತ್ತೆ ಇನ್ನೊಂದು ಗಂಡಲ್ಲಿ ಕ್ರಾಸ್ ಮಾಡಿದ್ರೆ ಒಂದು 75% ಅಂತೂ ಕನ್ಫರ್ಮ್ ಡಾರ್ಪರ್ ಬರುತ್ತೆ. 75% ಆದರೂ ಇರುತ್ತೆ. ಅದರ ಗುಣಲಕ್ಷಣ ಆಗಿರ್ಬೋದು, ಬಾಡಿ ಇರ್ಬೋದು, ಹೆಡ್ ಆಗಿರ್ಬೋದು, ಎಲ್ಲ ಕೂಡ 75% ಇರುತ್ತೆ. ಮತ್ತು ಒಳ್ಳೆ ಚೆನ್ನಾಗಿರೋವಂಥ ಪ್ಯೂರ್ ಗಂಡಲ್ಲಿ ಆ F3 ಕ್ರಾಸ್ ಮಾಡಿದ್ರೆ F4ಅಲ್ಲಿ ಆಲ್ಮೋಸ್ಟ್ 90% ಆದರೂ ಪ್ಯೂರ್ ಡಾರ್ಪರ್ ಆಗುತ್ತೆ. ಪ್ಯೂರ್ ಡಾರ್ಪರ್ ಬಂದೇ ಬರುತ್ತೆ ಸರ್. F4 ಜನ್ರೇಷನ್ ಮೇಲೆ ಪ್ಯೂರ್ ಆಗಿಬಿಡುತ್ತೆ ಸರ್. F4 ಜನ್ರೇಷನ್? F4 ಜನ್ರೇಷನ್ ಅಂದರೆ 4 ಜನ್ರೇಷನ್ ಆಗಬೇಕು ಸರ್. ನಮ್ಮ ಹತ್ರ F2 ಯಾವುದೂ ಇಲ್ಲ ಸರ್, ಎಲ್ಲ F1 ಇದೆ. ಓಕೆ ಸರ್. ಈಗ ನಿಮ್ಮ ಪ್ರಕಾರ ಅಂದರೆ ಈಗ ನಿಮ್ಮದೇ ಒಂದು ಕಾನ್ಸೆಪ್ಟನ್ನು ಇಟ್ಕೊಂಡು ಒಂದು 2 ಮೇಲು ಇಟ್ಕೊಂಡು ಹೆಣ್ಣಿಗೆ ನಮ್ಮಲ್ಲಿರ್ತಕ್ಕಂಥ ಬ್ರೀಡ್ಗಳಿಗೆ ಕ್ರಾಸ್ ಮಾಡೋದಾದರೆ ಮಾರ್ಕೆಟಲ್ಲಿ ಒಳ್ಳೆ ಟಗರ್ ಸಿಗುತ್ತೆ ಅಂತಂದರೆ ಏನು ರೇಟಿಗೆ ಸಿಗ್ತಾ ಇರ್ಬೋದು? ಏನು ರೇಟಿಗೆ ಕೊಟ್ಟು ರೈತರ ಕೊಂಡ್ಕೊಬೋದು ಈಗ ಅಟ್ ಪ್ರೆಸೆಂಟ್? ಸರ್ F1 ತಗೊಳ್ಳೋದ್ಕಿಂತ F2 ತಗೊಳ್ಳೋದು ಬೆಟರು. ಓಕೆ. F2 ಈಗ F1 ತೊಗೊಳ್ತೀವಿ ಅಂದರೆ ನೋಡ್ಬಿಟ್ಟು ಸೆಲೆಕ್ಷನ್ ಮಾಡಿ ತೊಗೊಳ್ಬೇಕು ಸರ್. ಯಾಕೆಂದರೆ ಅದರಲ್ಲೂ ಕೂಡ ಕೆಲವು ವೀಕ್ ಇರ್ತವೆ, ಕೆಲವು ಚೆನ್ನಾಗಿರ್ತವೆ. ನೋಡ್ಕೊಂಡು ತೊಗೊಂಡ್ರೆ ನೀವು ಈಗ ನಾಟಿ ಕುರಿ 25-30 kg ವೆಯ್ಟ್ ಲಾಸ್ಟ್ ಸರ್ ಬರುವಂಥದ್ದು. ನಾಟಿ ಕುರಿ ಗಂಡು 25-30 kg ಬರುತ್ತೆ. ಅದೇ ಡಾರ್ಪರಲ್ಲಿ ಕ್ರಾಸ್ ಮಾಡಿದ್ರೆ ನಿಮಗೆ F1 ಕ್ರಾಸ್ ಮಾಡಿದ್ರೆ ಮಿನಿಮಮ್ 50 kg ಬರುತ್ತೆ. 50 kgಗೆ 350 ರೂಪಾಯಿ ಹೆಂಗೆ ಲೆಕ್ಕ ಹಾಕಿದ್ರು ಕೂಡ 12-13 ಸಾವಿರ ದುಡ್ಡಾಗುತ್ತೆ. ಈಗ ನಾಟಿ ಕುರಿ ಸಾಕೋದಕ್ಕೂ ಇದಕ್ಕೂ ನಾಟಿ ಕುರಿ ನಾವು ಕೊಟ್ಟರೆ 8-10 ಸಾವಿರ ಕೊಡಬೇಕು. ಇದನ್ನು 15-20 ಸಾವಿರವರೆಗೂ ಮಾರ್ಬೋದು F1 ಹುಟ್ಟಿದ್ದಂಥ ಕುರಿ. ಅದರಲ್ಲಿ ಈಗ 5-6 ಸಾವಿರ ಲಾಭನೇ ಅಲ್ವಾ? ನಾಟಿ ಕುರಿಗೂ ಇದಕ್ಕೂ 5 ಸಾವಿರ ಜಾಸ್ತಿ ಬಂತು ಅಂದರೆ ರೈತನಿಗೆ ಎಲ್ಲೋ ಒಂದು ಕಡೆ 10 ಮರಿ ಮಾರಿದ್ರೆ 50 ಸಾವಿರ ಬಂತು, ಅದು ಲಾಭನೇ ಅಲ್ವಾ? ಹಾಗಾಗಿ ಒಳ್ಳೆ ನೋಡಿ ಸೆಲೆಕ್ಷನ್ ಮಾಡಿಕೊಂಡು F1 F2 ತೊಗೊಂಡು ಅವ್ರು ಇರೋವಂಥ ನಾಟಿ ಕುರಿಗಳನ್ನೇ ಕ್ರಾಸ್ ಮಾಡಿಸ್ಕೊಂಡ್ರೆ ಒಳ್ಳೆ ಲಾಭದಾಯಕವಾಗಿರುತ್ತೆ. ಓಕೆ ಸರ್. ಈಗ ನಿಮ್ಮ ಒಂದು ಇದ್ರ ಬಗ್ಗೆ ಹೇಳ್ತಾ ಇದ್ರೆ ಅಂದರೆ ನೀವು ಒಂದು ಶೆಡ್ಯೂಲ್ ಇರುತ್ತೆ ನಿಮ್ಮದೇ, ಈ ಟೈಮ್ಗೆ ಇಂತಿಂಥ ಮರಿಗಳನ್ನ ಇಂತಿಂಥದ್ದೇ ಮಾರಬೇಕು ಅಂತ ಹೇಳ್ಬಿಟ್ಟು. ಹೌದು. ಅದನ್ನು ಹೇಗೆ ಮಾಡ್ಕೊಂಡಿದ್ದೀರಾ ಅಂತ? ಸರ್ ನಾವು ಈಗೇನು 3 ಮಂತ್ಸು ಈಗೆಲ್ಲ ಸೇಲ್ ಮಾಡಿದ್ದೀನಿ. ಈಗೇನು ಮರಿ ಇದ್ದಾವೆ 3 ಮಂತ್ಸ್ ಬ್ಯಾಚು, ಈಗ ಒಂದು 100 ಮರಿ ಇದ್ದಾವೆ ಇದರಲ್ಲಿ ಸರ್. ಈಗ 3 ಮಂತ್ಸ್ ಕಂಪ್ಲೀಟ್ ಆಗುವಂಥ ಒಂದು 50-60 ಮರಿ ಆದರೂ ಸಿಗ್ತವೆ. ಆ 3 ಮಂತ್ಸ್ ಆದಮೇಲೆ ಸಪ್ರೇಟ್ ತೆಗೆದು ನಾವು ಹಾಲು ಬಿಡಿಸ್ತೀವಿ. ತಾಯಿ ಹತ್ರ ಹಾಲು ಬಿಡಿಸಿ ನಾವು ಸಪ್ರೇಟ್ ಹಾಕಿ ಅವನು 1 ತಿಂಗಳು ಶೆಡ್ಡಲ್ಲೇ ಮೇಯಿಸ್ತೀವಿ ಸರ್. ಯಾಕೆಂದರೆ ಹಾಲು ಬಿಡಬೇಕು ತಾಯಿ ಹತ್ರ. ತಾಯಿ ಹಾಲು ಕುಡಿತಾ ಹೋದರೆ ತಾಯಿ ವೀಕ್ ಆಗ್ತಾನೆ ಇರುತ್ತೆ. ಅದಕ್ಕೂ ಕೂಡ ಪೌಷ್ಟಿಕಾಂಶ ಬೇಕು, ಮತ್ತು ಅದು ಕನ್ಸೀವ್ ಆಗಬೇಕು ಅಂದರೆ. ಹಾಗಾಗಿ 3 ಮಂತ್ಸ್ ಆಗ್ತಿದ್ದಂಗೆ ನಾವು ಸಪ್ರೇಟ್ ಮಾಡಿ ಅದಕ್ಕೆ ಸಪ್ರೇಟ್ ಎಕ್ಸ್ಟ್ರಾ ಫೀಡ್ ಮಾಡಿ ಮೇವು ಕೊಟ್ಟು ಆಮೇಲೆ ಗ್ರೇಸಿಂಗ್ ಬಿಡ್ತೀವಿ ಸರ್. ಹೆಣ್ಣು
ರೈತರು ಯಾರೇ ಬಂದರೂ ಕೂಡ ನಮ್ಮ ಹತ್ರ 5 ಹೆಣ್ಣು 1 ಗಂಡು ಕೊಟ್ಟು ಯಾರಾದರೂ ಮಾಡ್ತೀನಿ ಅಂತ ಬಂದಿರೋರಿಗೆ ಕೊಟ್ಟಿದ್ದೀವಿ ಸರ್. ಹಾಗಾಗಿ ಇಲ್ಲಿವರೆಗೂ ಯಾವ ನನ್ನ ಹತ್ರ ಆ ಥರ ಸ್ಟಾಕ್ ಉಳ್ಕೊಂಡಿಲ್ಲ, ಮುಂದೆನೂ ಉಳ್ಕೊಳ್ಳಲ್ಲ ಅನ್ನೋ ಭಾವನೆ ಇದೆ. ಸರ್, ಈಗ ಮೇಯ್ನಾಗಿ ಹೇಳ್ಬೇಕಂತಂದರೆ ಪರ್ಟಿಕ್ಯುಲರಾಗಿ ಅಲ್ಲಿ ನಮ್ಮಲ್ಲಿ ಕುರಿ ಸಾಕಾಣಿಕೆ ಮಾಡೋರಿಗೆ ಇಂಥ ಬ್ರೀಡು ಅನ್ನೋ ತಲೆಯಲ್ಲಿ ಜಾಸ್ತಿ ಇರುತ್ತೆ ರೈತರಿಗೆ. ಅಂದರೆ ಕೆಂಪು ಕುರಿ, ಬಿಳಿದು ಮತ್ತು ಬಂಡೂರು ಈ ಥರ. ನಿಮ್ಮಲ್ಲಿ ಆಲ್ಮೋಸ್ಟ್ ಆಲು ನಮ್ಮ ಲೋಕಲಲ್ಲಿ ಸಿಗ್ತಕ್ಕಂಥ ನಾಟಿಗೆ ಹೆಚ್ಚು ಡಾರ್ಪರ್ ಕ್ರಾಸ್ ಮಾಡಿರೋದೇ ಇರ್ತಕ್ಕಂಥದ್ದಲ್ವ? ಹೌದು ಸರ್, ಹೌದು. ಹಾಗಿರೋದ್ರಿಂದ ಸೊ ಇದನ್ನು ಯಾವ ತಳಿ ಅಂತಲೇ ನೀವು ಹೇಳ್ಬೋದು? ಅಂದರೆ ಲೋಕಲ್, ನಾನು ಲೋಕಲ್ ಅನ್ನೋದಕ್ಕಿಂತ ಸರ್ ಇದರಲ್ಲಿ ನೀವು ನೋಡ್ಬೋದು ನನ್ನ ಹತ್ರ ಒಂದು 20 ಕುರಿ ನಾಟಿ ಕುರಿ ಇದೆ. ಇದರಲ್ಲಿ 20ರಿಂದ 25 ಇದೆ. ನಾನು ಏನಕ್ಕೆ ಅದನ್ನು ಇಟ್ಟಿದ್ದೀನಿ ಅಂದರೆ ನಾರಿ ಸುವರ್ಣದಲ್ಲಿ ಕ್ರಾಸ್ ಆದರೆ ಬಂದಾಗ ಯಾರಾದರೂ ಒಬ್ಬ ರೈತ ಬಂದ ಅಂದರೆ ಅವನು ನೋಡಬೇಕು ನಾರಿ ಸುವರ್ಣದಲ್ಲಿ ಬಂದರೆ ಯಾವ ಥರ ಬರುತ್ತೆ, ಡಾರ್ಪರ ರಾಂಬುಲೆಯಲ್ಲಿ ಬಂದರೆ ಯಾವ ಥರ ಬರುತ್ತೆ, ನಾಟಿ ಕುರಿಲಿ ಬಂದರೆ ಯಾವ ಥರ ಕುರಿ ಮರಿ ಬರುತ್ತೆ ಅನ್ನೋದು ತೋರಿಸ್ಲಿಕ್ಕೋಸ್ಕರ ನಾಟಿ ಕುರಿ ಇಟ್ಕೊಂಡಿದ್ದೀನಿ ನಾನು. ಈಗ ನೋಡ್ಬೋದು ನೀವು, ರಾಂಬುಲೆನೂ ಇದೆ ನನ್ನ ಹತ್ರ, ಇಲ್ಲಿದೆ ರಾಂಬುಲೆ ನೋಡಿ, ನಾರಿ ಸುವರ್ಣ ಇದೆ, ಇದೆಲ್ಲ ನಾರಿ ಸುವರ್ಣ, ಇದು ನಾರಿ ಸುವರ್ಣ, ಇದು ನಾರಿ ಸುವರ್ಣ ನೋಡ್ಬೋದು. ಅಲ್ಲಿ ನಾಟಿ ಕುರಿ ಅದು ಬ್ಲ್ಯಾಕ್ ಹೆಡ್ ನಾಟಿ ಕುರಿ, ಅದು ನೋಡಿ ಅದ್ರ ಮರಿ ಬಂದಿದೆ, ಅಲ್ಲೇ ಇದೆ ನಿಮಗೆ. ಅದ್ರ ಪಕ್ಕದಲ್ಲೇ ಬ್ಲ್ಯಾಕ್ ಹೆಡ್ ನಾಟಿ ಕುರಿ ಬಂದಿದೆ, ಮರಿ ಬಂದಿದೆ ನೋಡ್ಬೋದು. ಗ್ರೋತ್ ಕಡಿಮೆ ಇದೆ, ನೀವು ಇಲ್ಲೇ ನೋಡ್ಬೋದು ನೋಡಿ. ಇದು ರಾಂಬುಲೆಯಲ್ಲಿ ಬಂದಿರೋದು ಡಾರ್ಪರಿಂದ 3 ತಿಂಗಳು ಮರಿ ಹೇಗಿದೆ ನೋಡಿ. ಇದು ನಾರಿ ಸುವರ್ಣ, 2 ಮರಿ ಬರ್ತದೆ ನಮಗೆ. 2 ಮರಿ ಬಂದರೂ ಕೂಡ ನಾರಿ ಸುವರ್ಣ ಡಾರ್ಪರ್ ಕ್ರಾಸ್ ಮಾಡಿದ್ರೆ ತುಂಬ ಲಾಭದಾಯಕವಾಗಿರ್ತದೆ ಅನ್ನೋದು ನನ್ನ ಅಭಿಪ್ರಾಯ.